Hi friends, welcome to YouTube channel Study Karnataka. Thanks for your great response on each and every platform. As we have started sharing some of the important news articles on Twitter, and many of them are also asking questions on Instagram. I'm very happy for that. ಬಹಳಷ್ಟು ಜನ ಟ್ವಿಟರ್ ಮೇಲೆ ಹಾಗೂ ಇನ್ಸ್ಟಾಗ್ರಾಮ್ ಮೇಲೆ ಫಾಲೋ ಮಾಡ್ತಾ ಇದ್ದೀರಾ. ನಿಮಗೆ ಯಾವುದೇ ಆದರೂ ಡೌಟ್ ಇದ್ದಲ್ಲಿ ಅಲ್ಲಿ ನೀವು ಕೇಳಬಹುದು. ಹಾಗೆ ಟ್ವಿಟರ್ನಲ್ಲಿ ದಿನಾಲೂ ಅಟ್ಲೀಸ್ಟ್ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನಾನು ಅಪ್ಡೇಟ್ ಮಾಡಿರ್ತೀನಿ. ದಯಮಾಡಿ ಅದನ್ನೆಲ್ಲರೂ ನೋಡ್ಕೊಳ್ಳಿ. ಯಾಕಂದರೆ KA ಆಗಲಿ KPSC ಎಕ್ಸಾಮಿನೇಷನ್ ಆಗಲಿ ಅಲ್ಲಿಂದ ಕೆಲವೊಂದು ಒಂದು ಕ್ವಶನ್ ನಿಮಗೆ ಹತ್ತುತ್ತೆ ಹಾಗೂ ಅದು ನಿಮಗೆ ಯೂಸ್ ಆಗುತ್ತೆ. Now the important announcement in this video is that we have a special guest who has been serving as PSI from the past 6 years in Karnataka State Police, and today he will be guiding you on the Indian polity or the Indian Constitution, and specifically he will be dealing with fundamental rights. ನಾನೇನು ಹೇಳೋದು ಅಂದರೆ, ನಾನು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ರೈಟ್, ಒಬ್ಬರ ಮುಖ್ಯ ಅತಿಥಿಯನ್ನು ಕರೆದಿದ್ದೆ. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು. ಅವರು ಈಗಾಗಲೇ PSI ಆಗಿ 6 ವರ್ಷವಾಯಿತು PSI ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅವರು ಮೊದಲನೇ ಕ್ಲಾಸನ್ನು ತೊಗೋತಾ ಇದ್ದಾರೆ ಈ ಯೂಟ್ಯೂಬ್ ಚಾನಲ್ನಲ್ಲಿ. ಅದು ಫ್ರೀ ಆಗಿರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನದ ಮೇಲೆ ಮೊದಲನೇ ಕ್ಲಾಸನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಫಂಡಮೆಂಟಲ್ ರೈಟ್ಸನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಹಾಗೂ ಅದಕ್ಕೆ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರತಿಯೊಂದು ಕೇಸ್ಗಳನ್ನು ಅವರು ಡಿಸ್ಕಸ್ ಮಾಡಿದ್ದಾರೆ. ಆ ವಿಡಿಯೋವನ್ನು ಮೋಸ್ಟ್ಲಿ ಇಂದು ಸಂಜೆಯವರೆಗೆ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲರಿಗೂ ಅದು ಯೂಸ್ ಆಗುತ್ತೆ. ಹಾಗೂ ಅವ್ರಿಗೆ ಮತ್ತೊಂದು ನಾನು ರಿಕ್ವೆಸ್ಟ್ ಮಾಡಿದ್ದೆ, ದಯಮಾಡಿ ಎಲ್ಲ ಹುಡುಗರಿಗೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಗೈಡೆನ್ಸನ್ನು ಮಾಡಬೇಕೆಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಮೋಸ್ಟ್ಲಿ ಅವರು ನಾಳೆ ಅಥವಾ ನಾಡಿದ್ದು ಅದರ ಮೇಲೆ ಕೂಡ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಇದು ಒಂದು ಅವರ ಕಿರು ಪರಿಚಯ. ಇವರೇ ಅವರು ಬಸವರಾಜ್ DI ಅಂತ. ಈಗಾಗಲೇ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ 6 ವರ್ಷವಾಯಿತು PSI ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು 8 ಗೋರ್ಮೆಂಟ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿದ್ದಾರೆ. ಹೌದಾ? ಅದು ಯಾವುದೂ ಇದು ಸಿಂಪಲ್ ಅಲ್ಲ. ಮೊದಲನೇದಾಗಿ ಎಕ್ಸೈಸ್ ಇನ್ಸ್ಪೆಕ್ಟರನ್ನು ಕ್ರ್ಯಾಕ್ ಮಾಡಿದ್ದಾರೆ, ರೈಟ್. ಈ PSIಯನ್ನು ಕ್ರ್ಯಾಕ್ ಮಾಡಿದ್ದಾರೆ, RSI ಕ್ರ್ಯಾಕ್ ಮಾಡಿದ್ದಾರೆ. ಈ ರೀತಿಯಾಗಿ ಹಲವಾರು 8 ಎಕ್ಸಾಮ್ಗಳನ್ನು ಅವರು ಕ್ರ್ಯಾಕ್ ಮಾಡಿದ್ದಾರೆ. ಸೊ ಅವರಿಗೆ ಡೆಪ್ತ್ ಆದ ನಾಲೆಜ್ ಇದೆ. ಸೊ ಆ ನಾಲೆಜನ್ನು ನಿಮ್ಮ ಜೊತೆಗೆ ಅವರು ಈ ಯೂಟ್ಯೂಬ್ ಚಾನಲ್ ಮೇಲೆ ಶೇರ್ ಮಾಡ್ತಾ ಇದ್ದಾರೆ. ಫಸ್ಟ್ ಚಾಪ್ಟರ್ ಹಿ ವಿಲ್ ಬಿ ಕವರಿಂಗ್ ಬಿ ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಅದನ್ನು ಕಂಪ್ಲೀಟಾಗಿ ಕನ್ನಡ ಮೀಡಿಯಮಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಇದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಲಾಗುವುದು. ಸೊ ನೀವು ಆ ವಿಡಿಯೋಗಳನ್ನು ಇಂದು ಸಂಜೆಯಿಂದ ನೋಡ್ಬೋದು. In this video, we will be discussing the Code on Social Security 2020. This is one of the important code because there are some of the acts that have been merged in this code that has been provided as the syllabus for KA examination. ಅಂದರೆ ಈ ವಿಡಿಯೋದಲ್ಲಿ ನಾವು ಸಾಮಾಜಿಕ ಭದ್ರತೆ ಸಂಹಿತೆ ಅಥವಾ ಕೋಡ್ 2020 ಸಂಕ್ಷಿಪ್ತವಾಗಿ ನೋಡೋಣ. ಈ ಸಂಹಿತೆ ಅಥವಾ ಈ ಕೋಡ್ ಎದಕ್ಕೆ ಯೂಸ್ ಅಂದರೆ, KAನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು 1 ಅಥವಾ 2 ಆ್ಯಕ್ಟ್ಗಳನ್ನು ಈ ಸಂಹಿತೆಯಲ್ಲಿ ಮರ್ಜ್ ಮಾಡಲಾಗಿದೆ, ಅಂದರೆ ವಿಲೀನಗೊಳಿಸಲಾಗಿದೆ. ಅವನ್ನು ರದ್ದುಪಡಿಸಿ ಅಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸನ್ನು ಈ ಸಂಹಿತೆಯಲ್ಲಿ ಆ್ಯಡ್ ಮಾಡಲಾಗಿದೆ. Now let's begin the video. We will see what is this code on social security and why was it brought into picture. It is an act to amend and consolidate the laws relating to the social security with the goal to extend social security to all employees and workers either in the organized or unorganized or any other sectors and for matters connected therewith. That means this act has been brought by consolidating all the laws that are related to the social security, and they have been merged into this single act, and whatever provisions are there, they will be provided to the organized, unorganized or any other sections who are eligible for those social security schemes. Now first we need to basically understand what is social security. Social security in simple terms is that, see, whenever you are working in an organization and whatever happens to you incidentally, then if at all you are the sole bread earner of the family, then the income of that family will be deducted or it will be
stopped at a particular time. The time period in which you are not earning, at that time, if at all you are provided with monetary support in order to support your family, that kind of service is nothing but an example of social security. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಸಂಘಟಿತ ಅಥವಾ ಅಸಂಘಟಿತ ಅಥವಾ ಇತರ ಯಾವುದೇ ವಲಯಗಳಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕ ವಿಷಯಗಳಿಗಾಗಿ ಎಲ್ಲ ಉದ್ಯೋಗಿಗಳು ಮತ್ತು ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ವಿಸ್ತರಿಸುವ ಗುರಿಯೊಂದಿಗೆ ಈ ಸಾಮಾಜಿಕ ಭದ್ರತೆ ಸಂಹಿತೆಯನ್ನು 2020 ತರಲಾಯಿತು. ಇದರಲ್ಲಿ ಏನು ಮಾಡಿದರು, ಇಷ್ಟು ವರ್ಷ ಯಾವೆಲ್ಲ ಸಂಹಿತೆಗಳು, ಯಾವೆಲ್ಲ ಕಾಯ್ದೆಗಳು ಅಥವಾ ಯಾವೆಲ್ಲ ಆ್ಯಕ್ಟ್ಗಳು ಈ ಸಾಮಾಜಿಕ ಭದ್ರತೆಯ ಮೇಲೆ ಫೋಕಸ್ ಮಾಡ್ತಾಯಿತ್ತು ಅಂಥ ಒಂದು ಆ್ಯಕ್ಟ್ಗಳನ್ನು ವಿಲೀನ ಮಾಡಿ ಈ ಸಂಹಿತೆಯಲ್ಲಿ ಆ್ಯಡ್ ಮಾಡಲಾಗಿದೆ. ಈ ಸಂಹಿತೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರೊವಿಷನನ್ನು ಸಂಘಟಿತ ಅಥವಾ ಅಸಂಘಟಿತ ಅಥವಾ ಯಾವುದೇ ಇತರ ವಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಉದ್ಯೋಗಿಗಳಿಗೆ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅವರಿಗೆ ಇದು ಅನ್ವಯವಾಗುತ್ತೆ. ಆ ರೀತಿಯಾಗಿ ಈ ಸಂಹಿತೆಯನ್ನು ಒಂದೇ ಜಾಗದಲ್ಲಿ ಕ್ರೋಢೀಕರಣ ಮಾಡಿ ಇಡಲಾಗಿದೆ. ಇದರಲ್ಲಿ 14 ಅಧ್ಯಾಯಗಳಿದೆ, 16 ವಿಭಾಗಗಳಿವೆ ಮತ್ತು ಅನುಚ್ಛೇದಗಳು 7 ಇವೆ. ರೈಟ್, ದಟ್ ಮೀನ್ಸ್ ಇಟ್ ಹ್ಯಾಸ್ 14 ಚಾಪ್ಟರ್ಸ್. ಡೂ ರಿಮೆಂಬರ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್ ಡೈರೆಕ್ಟ್ಲಿ. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಇದರಲ್ಲಿ ಎಷ್ಟು ಚಾಪ್ಟರ್ಸ್ಗಳಿದೆ, ಎಷ್ಟು ಶೆಡ್ಯೂಲ್ಸ್ಗಳಿವೆ, ಅಂದರೆ ಅನುಚ್ಛೇದ ಎಷ್ಟಿದೆ, ಎಷ್ಟು ಭಾಗಗಳಿದೆ, ಇದನ್ನು ನಿಮಗೆ ಕೇಳಬಹುದು. ಸೊ 14 ಚಾಪ್ಟರ್ಗಳಿದೆ, ಸೆಕ್ಷನ್ 164 ಸೆಕ್ಷನ್ಗಳಿವೆ. ಸೆಕ್ಷನ್ 164 ಇದೆ ಮತ್ತು ಶೆಡ್ಯೂಲ್ 7 ಇದೆ. ನೆಕ್ಸ್ಟ್, the following enactments are hereby repealed namely. Now we need to understand what are the acts that have been repealed and they have been merged in this. ಅಂದರೆ ಈ ಸಂಹಿತೆಯಲ್ಲಿ ಯಾವ ಕಾಯ್ದೆಗಳನ್ನು ರದ್ದುಪಡಿಸಿ ಅವನ್ನು ಇದರಲ್ಲಿ ವಿಲೀನಗೊಳಿಸಲಾಗಿದೆ. ಪ್ರಮುಖವಾಗಿ 9 ಕಾಯ್ದೆಗಳನ್ನು ರದ್ದುಪಡಿಸಿ ಅವನ್ನು ಇದರಲ್ಲಿ ವಿಲೀನಗೊಳಿಸಲಾಗಿದೆ. ದಟ್ ಮೀನ್ಸ್ 9 major acts have been removed and the provisions of those acts has been added to this code. First one is Employees Compensation Act of 1923. See, my suggestion is do remember these years. What will happen in examination? They will provide you some acts and they will ask you to arrange them chronologically order. ನನ್ನ ಸಲಹೆವೇನೆಂದರೆ ಈ ಕಾಯ್ದೆಗಳ ವರ್ಷಗಳನ್ನು ನೀವು ನೆನಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮಿನೇಷನಲ್ಲಿ ಒಂದು ಕಾಯ್ದೆ ಕೊಟ್ಟು ಒಂದು 4 ಕಾಯ್ದೆಯನ್ನು ಕೊಡ್ತಾರೆ. ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಎಂದು ನಿಮಗೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಆವಾಗ ನಿಮಗೆ ಈ ವರ್ಷಗಳು ನೆನಪಿರಬೇಕಾಗುತ್ತೆ. ಸೊ ಫಸ್ಟ್ ಒನ್ ಈಸ್ ಎಂಪ್ಲಾಯೀಸ್ ಕಾಂಪೆನ್ಸೇಷನ್ ಆ್ಯಕ್ಟ್ ಆಫ್ 1923. ಸೆಕೆಂಡ್ ಈಸ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಆಫ್ 1948, ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆ್ಯಂಡ್ ಮಿಸ್ಲೇನಿಯಸ್ ಪ್ರೊವಿಷನ್ಸ್ ಆ್ಯಕ್ಟ್ ಆಫ್ 1952, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಂಪಲ್ಸರಿ ನೋಟಿಫಿಕೇಶನ್ ಆಫ್ ವೇಕೆನ್ಸೀಸ್ ಆ್ಯಕ್ಟ್ ಆಫ್ 1959, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಆಫ್ 1961, ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972, Cine Workers Welfare Fund Act 1981, the Building and Other Construction Workers Welfare Sex Act 1996. See, this act is important because this has been merged in this code. Now, in previous occupational safety code, we have seen the same given syllabus of KA has been merged into that code, and that's why that code is also important. Along with that, this code should be focused because in this the Welfare Cess Act of 1996 has been merged. Now, the question for you is that in Occupational Safety and Health Code, which act of the KA syllabus has been merged? ನನ್ನ ಪ್ರಶ್ನೆವೇನೆಂದರೆ KA ಕೊಟ್ಟಿರ್ತಕ್ಕಂಥ ಒಂದು ಕಾಯ್ದೆಯನ್ನು ಆಕ್ಯುಪೇಷನಲ್ ಸೇಫ್ಟಿ ಆ ಸಂಹಿತೆಯಲ್ಲಿ ಆ್ಯಡ್ ಮಾಡಲಾಗಿದೆ. ಆ ಕಾಯ್ದೆ ಯಾವುದು ಅದನ್ನು ಕಮೆಂಟ್ ಮಾಡಿ ಹೇಳಿ. Now, the 9th act that has been merged is Unorganized Workers Social Security Act of 2008. ಈ ಕಾಯ್ದೆಗಳನ್ನು ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ಮೂಲತಃವಾಗಿ 9 ಮುಖ್ಯ ಕಾಯ್ದೆಗಳನ್ನು ರದ್ದುಪಡಿಸಿ ಅಥವಾ ಅವನ್ನು ಈ ಸಂಹಿತೆಯಲ್ಲಿ ವಿಲೀನಗೊಳಿಸಲಾಗಿದೆ. ಮೊದಲನೇದಾಗಿ ಉದ್ಯೋಗಿಗಳ ಪರಿಹಾರ ಕಾಯ್ದೆ 1923, ಉದ್ಯೋಗಿಗಳ ರಾಜ್ಯ ವಿಮಾ ಕಾಯ್ದೆ 1948, ಉದ್ಯೋಗಿಗಳ ಭವಿಷ್ಯ ನಿಧಿಗಳ ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆ 1952, ಉದ್ಯೋಗಿಗಳ ವಿನಿಮಯ ಖಾಲಿ ಹುದ್ದೆಗಳ ಕಾಯ್ದೆಯ ಅಧಿಸೂಚನೆ ಕಾಯ್ದೆ 1959, ಮಾತೃತ್ವ ಯೋಜನೆ ಕಾಯ್ದೆ 1961, ಗ್ರ್ಯಾಚ್ಯುಟಿ ಪಾವತಿ ಕಾಯ್ದೆ 1972, ಸಿನಿ ವರ್ಕರ್ಸ್ ಕಲ್ಯಾಣ ನಿಧಿ ಕಾಯ್ದೆ 1981, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ 1996. ನೋಡಿ,
ಈ ಕಾಯ್ದೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈ ಕಾಯ್ದೆಯನ್ನು ನಿಮಗೆ ಸಿಲೆಬಸ್ನಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಈ ಪ್ರಮುಖ ಕಾಯ್ದೆಯನ್ನು ಯಾವ ಸಮಿತಿಯಲ್ಲಿ ವಿಲೀನಗೊಳಿಸಲಾಗಿದೆ ಎಂದು ಕೇಳಿದ್ದಲ್ಲಿ ನಿಮಗೆ ಈ ಉತ್ತರ ನೆನಪಿಡಬೇಕು, ರೈಟ್. ಸೋಷಿಯಲ್ ಸೆಕ್ಯೂರಿಟಿ ಕಾಯ್ದೆ ಅಥವಾ ಸಂಹಿತೆ 2020. ಹಾಗೂ 9ನೇದು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008. ನೆಕ್ಸ್ಟ್ ನೋಟ್, ದಿಸ್ ಕೋಡ್ ರಿಸೀವ್ಡ್ ದಿ ಅಸೆಂಟ್ ಆಫ್ ಪ್ರೆಸಿಡೆಂಟ್ ಆನ್ 28 September 2020. Right? Recently I have seen a comment of one of the student. He has mentioned that on 28 September recently that we passed, he mentioned on the same day that on 28 September 2020 this code was passed, right. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕೇಳಬಹುದು. ಈ ಸಮಿತಿಯು ಯಾವ ದಿನಾಂಕದಂದು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯಿತು ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 28 September 2020 ಆಗಿರಬೇಕು. ಈಗ ಈ ಮಸೂದೆ ಯಾವ ರೀತಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸಾಯಿತು, ಯಾವ ದಿನಾಂಕದಂದಾಯಿತು, ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರು, ಇದನ್ನು ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸಿ, ದ ಬಿಲ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲೇಬರ್ ಮಿನಿಸ್ಟರ್ ಸಂತೋಷ್ ಗಂಗ್ವಾರ್. ನೆನಪಿಟ್ಕೊಳ್ಳಿ, ರೈಟ್. ಲೇಬರ್ ಮಿನಿಸ್ಟರ್ ಸಂತೋಷ್ ಗಂಗ್ವಾರ್ ಅವರು ಈ ಮಸೂದೆಯನ್ನು ಮಂಡಿಸಿದ್ದರು. ದ ಬಿಲ್ ವಾಸ್ ಪಾಸ್ಡ್ ಬೈ ದಿ ಲೋಕಸಭಾ ಆನ್ 22 September 2020, ಇನ್ ರಾಜ್ಯಸಭಾ ಆನ್ 23 September 2020, and finally it got assent on 28 September. ಅಂದರೆ ಕಾರ್ಮಿಕರ ಸಚಿವ ಸಂತೋಷ್ ಗಂಗ್ವಾರ್ ಅವರು ಮಸೂದೆಯನ್ನು ಮಂಡಿಸಿದ್ದರು. ಲೋಕಸಭೆಯಲ್ಲಿ 22 September 2020 ಹಾಗೂ ರಾಜ್ಯಸಭೆಯಲ್ಲಿ 23 September 2020 ಇದನ್ನು ಅಂಗೀಕರಿಸಲಾಯಿತು. ಕೊನೆಗೆ 28 September 2020 ರಾಷ್ಟ್ರಪತಿಗಳು ಇದಕ್ಕೆ ಒಪ್ಪಿಗೆಯನ್ನು ನೀಡಿದರು ಅಥವಾ ಅನುಮೋದನೆ ನೀಡಿದರು. ನಾವು Social Security 2020 brings unorganized sectors, gig workers and platform workers. See, gig workers and platform workers, these definitions have been mentioned in this and they have been defined in this code. In the upcoming slide, we will be seeing those codes. Under the ambit of social security schemes, including life insurance, disability insurance, health and maternity benefits, provident fund, skill upgradation, the Act amalgamates 9 central labor enactments relating to social security. Now it says that the Social Security Code of 2020, it brings organized, unorganized, gig workers, platform workers under these social security schemes. Now it also says that the social security scheme will cover insurance for them. It will also cover disability insurance. It will cover health and maternity benefits, provident fund benefits, skill upgradation. These kind of social security benefits will be provided under this code. ಅಂದರೆ ಇದೇನು ಹೇಳುತ್ತಂದರೆ ಸಾಮಾಜಿಕ ಭದ್ರತಾ ಸಂಹಿತೆ 2020 ಅಸಂಘಟಿತ ವಲಯ, ಗಿಗ್ ಕೆಲಸಗಾರರು, ಪ್ಲಾಟ್ಫಾರ್ಮ್ ವರ್ಕರ್ಸ್. ಈಗ ನೋಡಿ, ಗಿಗ್ ಕೆಲಸಗಾರರು ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಇವರು ಯಾರೆಂದು ನಿಮಗೆ ಎಕ್ಸಾಮಿನೇಷನ್ ಕೇಳಬಹುದು. ಮುಂಬರುವ ಸ್ಲೈಡ್ನಲ್ಲಿ ಅದರ ಡೆಫಿನೇಷನ್ ಅಂದರೆ ವ್ಯಾಖ್ಯಾನಗಳನ್ನು ಈ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನಾವು ನೋಡೋಣ. ಈ ಮೂರು ವಲಯ ಅಂದರೆ ಅಸಂಘಟಿತ, ಗಿಗ್ ಕೆಲಸಗಾರರು, ಪ್ಲಾಟ್ಫಾರ್ಮ್ ಕಾರ್ಮಿಕರು ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ತರಲಿಕ್ಕೆ ಈ ಸಂಹಿತೆಯನ್ನು ತರಲಾಗಿದೆ. ಈಗ ಸಾಮಾಜಿಕ ಭದ್ರತೆ ಅಂದರೆ ಅವರಿಗೆ ಏನೆಲ್ಲ ಕೊಡಲಾಗುತ್ತೆ? ಮೊದಲನೇದಾಗಿ ಅವರಿಗೆ ಜೀವ ವಿಮೆ, ಅಂಗವೈಕಲ್ಯದ ವಿಮೆ, ಆರೋಗ್ಯ ಮತ್ತು ಹೆರಿಗೆ ಪ್ರಯೋಜನಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ, ಭವಿಷ್ಯ ನಿಧಿ ಮತ್ತು ಕೌಶಲ್ಯ ಉನ್ನತೀಕರಣ. ಈ ಎಲ್ಲ ಸಮಿತಿಯಲ್ಲಿ ಈ ಭದ್ರತೆಯನ್ನು ಅವರಿಗೆ ಒದಗಿಸಲಾಗಿದೆ. ನೆಕ್ಸ್ಟ್, ಸಮ್ ಆಫ್ ದ ಡೆಫಿನೇಷನ್ಸ್. ಈಗ ನಾವು ಇಲ್ಲಿ ನೋಡಿದ್ವಿ, ರೈಟ್. ಗಿಗ್ ಕೆಲಸಗಾರರು, ಪ್ಲಾಟ್ಫಾರ್ಮ್ ವರ್ಕರ್ಸ್, ಅಸಂಘಟಿತ ವಲಯ, ಈ ರೀತಿಯಾದ ಶಬ್ದಗಳನ್ನು ಇಲ್ಲಿ ವ್ಯಾಖ್ಯಾನಿಸಲಾಗಿದೆ. ದಟ್ ಮೀನ್ಸ್ ದೇ ಹ್ಯಾವ್ ಬೀನ್ ಡಿಫೈನ್ಡ್ ಇನ್ ದಿಸ್ ಕೋಡ್. ನಾವು we will be seeing that definition each and every one. It says that some of the key definition of social security. First one is aggregator. Now we should understand who is aggregator. The definition says that he is defined as a digital intermediary or a marketplace for a buyer or user of a service to connect with the seller or the service provider. ಇದನ್ನು ಕನ್ನಡದಲ್ಲೂ ಕೂಡ ಅಗ್ರಿಗೇಟ್ ಎಂದರೆ ನಿಮಗೆ ಕೇಳ್ತಾರೆ, ಅಗ್ರಿಗೇಟರ್ ಎಂದೇ ಕೇಳ್ತಾರೆ, ರೈಟ್. ಅಗ್ರಿಗೇಟರ್ ಅಂದರೆ ಯಾರು ಎಂದು ಕೇಳಿದಲ್ಲಿ ಈ ವ್ಯಾಖ್ಯಾನದ ಪ್ರಕಾರ ಏನಿದೆ ಅಂದರೆ ಡಿಜಿಟಲ್ ಮಧ್ಯವರ್ತಿ ಅಥವಾ ಮಾರಾಟಗಾರ ಅಥವಾ ಸೇವಾ ಪೂರೈಕೆದಾರರೊಂದಿಗೆ ಸಂಪರ್ಕಿಸಲು ಸೇವೆಯ ಖರೀದಿದಾರರ ಅಥವಾ ಬಳಕೆದಾರರ ಮಾರುಕಟ್ಟೆ ಸ್ಥಳ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಸಿ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಇಟ್ ಇನ್ ದಿಸ್ ಸಿಂಪಲ್ ಮ್ಯಾನರ್. ನಾವು ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್, right? It is an online platform.
what it will do, it will connect the seller on this platform, and it will also connect the buyer on this platform. Now the buyer will ask the Flipkart to get the things from seller to him. Now this Flipkart is nothing but aggregator. ನೋಡಿ, ಇದನ್ನು ಕನ್ನಡದಲ್ಲಿ ಸಿಂಪಲ್ ಆಗಿ ಅಗ್ರಿಗೇಟರ್ ಅಂದರೆ ಯಾರಂತ ಹೇಳ್ಬೇಕಂದ್ರೆ, ಈಗ ಒಂದು ತಿಳ್ಕೊಳ್ಳಿ, ಫ್ಲಿಪ್ಕಾರ್ಟ್ ಇದೆ. ನೀವೇನು ಮಾಡ್ತಾರೆ, ಫ್ಲಿಪ್ಕಾರ್ಟ್ದವ್ರು ಏನು ಮಾಡ್ತಾರೆ, ಯಾರು ಮಾರಾಟ ಮಾಡ್ತಿರ್ತಾರಲ್ಲ ಅವರನ್ನು ಈ ಪ್ಲ್ಯಾಟ್ಫಾರ್ಮ್ ಮೇಲೆ ತೊಗೊಂಬರ್ತಾರೆ. ನಿಮ್ಮ ವಸ್ತುಗಳನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ ಮೇಲೆ ನೀವು ಡಿಸ್ಪ್ಲೇ ಮಾಡಿ. ಈಗ ನಾನು ಸೆಲ್ಲರ್ ಅಂದರೆ ನಾವು ಬಾಯರ್ ಅಂದರೆ ನಾನು ಯಾವುದಾದ್ರೂ ವಸ್ತುವನ್ನು ಕೊಂಡ್ಕೋಬೇಕು. ನಾನು ಏನು ಮಾಡ್ತೀನಿ, ಫ್ಲಿಪ್ಕಾರ್ಟ್ ಹತ್ರ ಹೋಗ್ತೀನಿ. ನನಗೆ ನಿಮ್ಮ ಪ್ಲ್ಯಾಟ್ಫಾರ್ಮ್ ಮೇಲೆ ಇರ್ತಕ್ಕಂಥ ಒಂದು ವಸ್ತುವನ್ನು ಖರೀದಿ ಮಾಡಬೇಕಂತ ಹೇಳ್ತೀನಿ, ಹೌದಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಸೆಲ್ಲರ್ ಕಡೆಯಿಂದ ಆ ವಸ್ತುವನ್ನು ತೊಗೋತಾರೆ, ನಿಮಗೆ ಆ ವಸ್ತುವನ್ನು ನೀಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಕಮಿಷನನ್ನು ಅವ್ರು ತೊಗೋತಾರೆ. ಸೊ ಈ ಫ್ಲಿಪ್ಕಾರ್ಟ್ ಏನಿದೆಯಲ್ಲ ಇದನ್ನೇ ನಾವು ಅಗ್ರಿಗೇಟರ್ ಎಂದು ಕರೆಯುತ್ತಾರೆ ಈ ವ್ಯಾಖ್ಯಾನದ ಪ್ರಕಾರ. ಸೊ ಐ ಥಿಂಕ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು. ಇದು ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ವೇಳೆ ಏನೇ ಡೌಟ್ ಇದ್ದಲ್ಲಿ ಮತ್ತೊಮ್ಮೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. Now, second definition is employee. Right? This definition of employee is similar as per all the acts. It says that employee has been defined as any person except who has been appointed as apprenticeship under Apprenticeship Act of 1961. ಉದ್ಯೋಗಿಯ ವ್ಯಾಖ್ಯಾನವು ಹಲವಾರು ಕಡೆಗೆ ಸೇಮ್ ಇದೆ, ಇದರಲ್ಲಿಯೂ ಕೂಡ ಸೇಮ್ ಇದೆ. ಏನು ಹೇಳುತ್ತಂದರೆ, ಉದ್ಯೋಗಿಯನ್ನು ಯಾವುದೇ ವ್ಯಕ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಯಾವ ವ್ಯಕ್ತಿ ಅಂದರೆ ಅವನು ನೇರವಾಗಿ ಅಥವಾ ಗುತ್ತಿಗೆದಾರರ ಮೂಲಕ ಯಾವುದೇ ನುರಿತ, ಅರೆಕುಶಲ ಅಥವಾ ಕೌಶಲ್ಯರಹಿತ ಕೈಪಿಡಿ ಕಾರ್ಯಾಚರಣೆ, ಮೇಲ್ವಿಚಾರಣೆ ಈ ರೀತಿಯಾದ ಕೆಲಸದಲ್ಲಿ ಅವನ ವೇತನಕ್ಕಾಗಿ ಅವನು ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿನ ನೀವು ಉದ್ಯೋಗಿ ಎಂದು ಪರಿಗಣಿಸಬಹುದು ಎಂದು ಹೇಳುತ್ತೆ. ಆದರೆ ಮತ್ತೊಂದು ಏನಂದರೆ, ಇಲ್ಲಿ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961 ಪ್ರಕಾರ ಯಾವುದೇ ಆದ ಅಪ್ರೆಂಟಿಸ್ಶಿಪ್ಪನ್ನು ನೀವು ಅಪಾಯಿಂಟ್ ಮಾಡ್ಕೊಂಡಿದ್ದರೆ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಉದ್ಯೋಗಿ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಹೇಳುತ್ತೆ. Next important definition is gig worker. Now, who are gig worker? Gig worker under the Social Security Code has the definition as a person who performs work or participate in a work arrangement and earns from such activities outside of traditional employer-employee relationship. See, simple, I will try to explain you, is that a person who is working, for example, say Swiggy or Zomato, these are kind of service in which employee-employer relation is not maintained, right? A single person can be working for Zomato, Swiggy, Blinkit, like these kind of companies, right? Now, this person will not be having a relation such as employee and employer. Such kind of workers are nothing but gig workers. ಕನ್ನಡದಲ್ಲಿ ಗಿಗ್ ವರ್ಕರ್ಸ್ ಅಂದರೆ ಯಾರೆಂದು ಕೇಳಿದಾಗ ಸಿಂಪಲ್ ಆಗಿ ನಾನು ಈ ಡೆಫಿನೇಷನ್ ಬಿಡ್ತೀನಿ, ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಈಗ ನೋಡಿ, ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಬ್ಲಿಂಕಿಟ್ ಇದೆ, ರೈಟ್? ಈ 3 ಆ್ಯಪ್ಗಳಿವೆ. ನೀವು ಏನು ಮಾಡ್ತೇವೆ, ನಿಮಗೆ ಸೇವೆಗಳನ್ನು ಒದಗಿಸುತ್ತವೆ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನು ಮಾಡ್ತಾನೆ, ಇವ್ರ ಜೊತೆ ಕೆಲಸ ಮಾಡ್ತಾನೆ, ಇವ್ರ ಜೊತೆ ಕೆಲಸ ಮಾಡ್ತಾನೆ, ಇವ್ರ ಜೊತೆ ಕೆಲಸ ಮಾಡ್ತಾನೆ. ಅವ್ನು ಎದಕ್ಕೆ ಕೆಲಸ ಮಾಡ್ತಾನೆ, ಅವನ ವೇತನಕ್ಕಾಗಿ ಅವನು ಕೆಲಸ ಮಾಡ್ತಾನೆ, ರೈಟ್? ಈಗ ಈ ವ್ಯಕ್ತಿ ನಡುವೆ ಅಥವಾ ಈ 3 ಕಂಪ್ನಿಗಳ ನಡುವೆ ಯಾವುದೇ ಆದ ಉದ್ಯೋಗದಾತನ ಸಂಬಂಧವಿರುವುದಿಲ್ಲ, ರೈಟ್? ಆದರೆ ಇವರಿಗಾಗಿ ಸೇವೆಯನ್ನು ಸಲ್ಲಿಸುತ್ತಿರ್ತಾನೆ. ಇವರೇನು ಮಾಡ್ತಾರೆ, ಇವನಿಗೆ ಅದರ ಕಮಿಷನ್ ಆಗಲಿ ಅಥವಾ ಅದರ ಮೊತ್ತವನ್ನು ಅವನು ನೀಡ್ತಾರೆ. ಸೊ ಈ ರೀತಿಯಾದ ಒಂದು ಪ್ಲ್ಯಾಟ್ಫಾರ್ಮನ್ನು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕನ್ನು ಗಿಗ್ ವರ್ಕರ್ ಎಂದು ಕರೆಯುತ್ತಾರೆ. ಈಗ ಏನಾಗಿತ್ತಂದರೆ, ಇವರಿಗೆ ಸಾಮಾಜಿಕ ಭದ್ರತೆ ಇರಲಿಲ್ಲ. ಇವರಿಗೆ ಸಾಮಾಜಿಕ ಭದ್ರತೆಯನ್ನು ನೀಡಲಿಕ್ಕಾಗಿ ಈ ಗಿಗ್ ವರ್ಕರ್ಸ್ ಎಂದು ಪದವನ್ನು ಈ ಸಮಿತಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಕೇಳಿ, ಅಥವಾ ಇನ್ಸ್ಟಾಗ್ರಾಮ್ ಮೇಲೆ ನೀವು ಕೇಳ್ಬೋದು. ಐ ವಿಲ್ ಟ್ರೈ ಟು ಆನ್ಸರ್ ಯು. ನೆಕ್ಸ್ಟ್, another important definition is platform work. Now, what is defined as platform work? See, it says that it has been defined as a work arrangement outside of the traditional employer-employee relationship, same as gig worker, but it explains that in which organization or individuals use online platform. See, this is very important. They use online platform. Here in gig workers, it is not online platform, right? It is only a physical platform. But here he uses digital platform, online platform, to access other organization or individuals to solve specific problems and to provide specific services or any such other activities which may be notified by the central government in exchange for the payment of
and a platform worker has been defined as a person who engaged in or undertaking such a platform work. ಕನ್ನಡದಲ್ಲಿ ಪ್ಲಾಟ್ಫಾರ್ಮ್ ಕೆಲಸವೆಂದರೆ ಏನು? ರೈಟ್, ಸಿ ಸಾಂಪ್ರದಾಯಿಕ ಉದ್ಯೋಗದಾತ ಉದ್ಯೋಗಿ ಸಂಬಂಧ ಹೊರತುಪಡಿಸಿ ಒಬ್ಬ ವ್ಯಕ್ತಿಯು ಆ ರೀತಿ ಸಂಬಂಧವನ್ನು ಹೊರತುಪಡಿಸಿ ಕೆಲಸ ಮಾಡ್ತಾನೆ. ಇದರಲ್ಲಿ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ನಿರ್ದಿಷ್ಟ ಸೇವೆಗಳನ್ನು ಒದಗಿಸಲು ಅಥವಾ ಪಾವತಿಯ ಬದಲಾಗಿ ಅಂದರೆ ಅವನಿಗೆ ಮೊತ್ತ ಬೇಕಾಗಿರುತ್ತೆ, ರೊಕ್ಕ ಬೇಕಾಗಿರುತ್ತೆ, ಆ ರೊಕ್ಕದ ಬದಲಾಗಿ ಕೇಂದ್ರ ಸರ್ಕಾರವು ಸೂಚಿಸಬಹುದಾದ ಯಾವುದೇ ಇತರ ಚಟುವಟಿಕೆಗಳನ್ನು ಒದಗಿಸಲು ಇತರ ಸಂಸ್ಥೆಗಳು ಅಥವಾ ವ್ಯಕ್ತಿಗಳನ್ನು ಆನ್ಲೈನ್ ಮೂಲಕ ಅಂದರೆ ಆನ್ಲೈನ್ ವೇದಿಕೆ ಮೂಲಕ ಅವರು ಕೆಲಸ ಮಾಡ್ತಾರಲ್ಲ, ಆ ರೀತಿಯಾದ ಒಂದು ಕೆಲಸವನ್ನು ಪ್ಲ್ಯಾಟ್ಫಾರ್ಮ್ ಕೆಲಸ ಎಂದು ಕರೆಯುತ್ತಾರೆ. ಈಗ ಗಿಗ್ ವರ್ಕರಲ್ಲಿ ಏನಾಗಿರುತ್ತೆ, ಅವರು ಆನ್ಲೈನ್ ವರ್ಕ್ ಮಾಡೋದಿಲ್ಲ, ಅವ್ರು ಏನು ಮಾಡ್ತಾರೆ, ನಿಮ್ಗೆ ಬಂದು ಡೆಲಿವರಿ ಮಾಡ್ತಾರೆ, ಫಿಸಿಕಲಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಇದೇ ರೀತಿಯಾದ ಕೆಲಸವನ್ನು ನೀವು ಆನ್ಲೈನ್ ಮಾಡಿದರೆ ಅದಕ್ಕೆ ಇವರು ಪ್ಲ್ಯಾಟ್ಫಾರ್ಮ್ ವರ್ಕ್ ಎಂದು ಕರೆಯುತ್ತಾರೆ. ಈಗ ಪ್ಲ್ಯಾಟ್ಫಾರ್ಮ್ ವರ್ಕರ್ ಅಂದರೆ ಯಾರು? ಈ ರೀತಿಯಾದ ಪ್ಲ್ಯಾಟ್ಫಾರ್ಮ್ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪ್ಲ್ಯಾಟ್ಫಾರ್ಮ್ ವರ್ಕರ್ ಎಂದು ವ್ಯಾಖ್ಯಾನಿಸಲಾಗಿದೆ. ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಈಗ ಒಂದು ಫ್ರೀಲ್ಯಾನ್ಸರ್ ಅಂತ ವೆಬ್ಸೈಟ್ ಇದೆ, ನೀವು ನೋಡಿರ್ಬೋದು, ಅಥವಾ ಫ್ರೀಲ್ಯಾನ್ಸರ್ ಎಂದು ಒಬ್ಬ ವ್ಯಕ್ತಿಯನ್ನು ಕರೆಯುತ್ತಾರೆ. ಯಾವ ವ್ಯಕ್ತಿಯನ್ನು ಕರೀತಾರೆ ಅಂದರೆ, ಈಗ ನಿಮ್ಗೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕಾಗಿದೆ, ರೈಟ್, ನಿಮಗೆ ವಿಡಿಯೋ ಮಾಡಲಿಕ್ಕೆ ನಿಮಗೆ ಗೊತ್ತಿಲ್ಲ ಹೇಗೆ ಮಾಡಬೇಕಂತ, ಆದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಈ ಕೌಶಲ್ಯ ಗೊತ್ತಿದೆ, ಅಂದರೆ ಯಾವ ರೀತಿ ವಿಡಿಯೋ ಮಾಡಬೇಕು, ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ಗೊತ್ತಿರುತ್ತೆ. ಈಗ ನೀವೇನು ಮಾಡ್ತೀರಾ, ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅದನ್ನ ಫ್ರೀಲ್ಯಾನ್ಸರ್ ಅಂತ ಕರೆಯುತ್ತಾರೆ, ಫ್ರೀಲ್ಯಾನ್ಸಿಂಗ್ ಅಂತ ಕರೀತಾರೆ. ಇವನು ಇಲ್ಲಿ ರಿಜಿಸ್ಟರ್ ಆಗಿರ್ತಾನೆ, ನಿಮಗೆ ವರ್ಕ್ ಬೇಕಾಗಿರುತ್ತೆ, ಕೆಲಸ ಮಾಡ್ಕೋಬೇಕಾಗಿರುತ್ತೆ, ನೀವೇನು ಮಾಡ್ತೀರಿ, ಇಲ್ಲಿ ಹೋಗಿ ಒಂದು ರಿಕ್ವೆಸ್ಟ್ ಹಾಕ್ತೀರಾ. ಇವನೇನು ಹೇಳ್ತಾನೆ, ನೀವೇನು ರಿಕ್ವೆಸ್ಟ್ ಹಾಕಿದ್ರೆ ನನಗೆ ಆ ರೀತಿಯಾದ ಕೆಲಸ ಬರುತ್ತೆ, ನೀವು ನನಗೆ ಈ ಕೆಲಸ ಕೊಡ್ಬೋದು ಅಂತ, ರೈಟ್. ಆಗ ಇವನೇನು ಮಾಡ್ತಾನೆ, ಈ ಕೆಲಸವನ್ನು ಇವನು ಕೊಡ್ತಾನೆ, ರೈಟ್. ಇಲ್ಲಿ ನೋಡಿ, ದಾತರೆಂಬ ಯಾವುದೇ ಆದ ಒಂದು ಕಾನ್ಸೆಪ್ಟ್ ಇಲ್ಲ, ರೈಟ್. ಇವನಿಗೆ ಕೆಲಸ ಬೇಕಾಗಿತ್ತು, ಇವನಿಗೆ ಕೆಲಸ ಮಾಡ್ಕೋಬೇಕಾಗಿತ್ತು. ಸೊ ಇವನಿಗೆ ಹಣವನ್ನು ನೀಡ್ತಾನೆ, ಇವನ ಕೆಲಸವನ್ನು ಇವನು ಮಾಡಿ ಇವನಿಗೆ ವಾಪಸ್ ಕೊಡ್ತಾನೆ. ಸೊ ಈ ರೀತಿಯಾದ ಸಂಬಂಧವನ್ನು ಈ ಆನ್ಲೈನ್ ಮುಖಾಂತರ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ಇದನ್ನು ಪ್ಲ್ಯಾಟ್ಫಾರ್ಮ್ ಕೆಲಸ ಎಂದು ಕರೀತಾರೆ ಮತ್ತು ಈ ವ್ಯಕ್ತಿಯನ್ನು ಪ್ಲ್ಯಾಟ್ಫಾರ್ಮ್ ವರ್ಕರ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಸೋಷಿಯಲ್ ಸೆಕ್ಯೂರಿಟಿ. ವಾಟ್ ಈಸ್ ಸೋಷಿಯಲ್ ಸೆಕ್ಯೂರಿಟಿ ಅಂಡರ್ ದಿಸ್ ಕೋಡ್? Social security under this code means the measures to protect afforded to employees, unorganized workers, gig workers and platform workers to ensure access to health care and to provide income security, particularly in case of old age, unemployment, sickness, invalidity, work injury, maternity or loss of breadwinner by means of rights conferred on them and schemes framed under the Social Security Code. In simple terms, it says that whenever a breadwinner has died, at that time providing the monetary support for his family is social security. If at all he has got any disablement, and if at all you are trying to provide him assistance in hospital, that is social security. If at all he has become above 60 years age, at that time you are providing him pension, that kind of service is nothing but social security. These kind of services which provides him the benefit of security is nothing but social security. ಕನ್ನಡದಲ್ಲಿ ಸಾಮಾಜಿಕ ಭದ್ರತೆ ಅಂದರೆ ಏನಂದರೆ, ಈ ಕೋಡನ್ನು ಅಂದರೆ ಈ ಸಮಿತಿಯ ಅಡಿಯಲ್ಲಿ ಸಾಮಾಜಿಕ ಭದ್ರತೆ ಅಂದರೆ ಉದ್ಯೋಗಿಗಳು, ಅಸಂಘಟಿತ ಕಾರ್ಮಿಕರು, ಗಿಗ್ ಕೆಲಸಗಾರರು ಮತ್ತು ವೇದಿಕೆಯ ಕೆಲಸಗಾರರಿಗೆ ಆರೋಗ್ಯ ರಕ್ಷಣೆ ಇದನ್ನು ಖಚಿತಪಡಿಸುವುದು ಮತ್ತು ಆದಾಯ ಭದ್ರತೆಯನ್ನು ಒದಗಿಸುವುದು, ವಿಶೇಷವಾಗಿ ವೃದ್ಧಾಪ್ಯದಲ್ಲಿ ಆದಾಯದ ಭದ್ರತೆ, ನಿರುದ್ಯೋಗಿ ಇದ್ದಾಗ ಆದಾಯದ ಭದ್ರತೆ, ಆರೋಗ್ಯದಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಆದಲ್ಲಿ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತೀರಲ್ಲ, ಆವಾಗ ನಿಮಗೆ ಆದಾಯದ ಭದ್ರತೆಯನ್ನು ನೀಡುತ್ತೆ. ಅಮಾನ್ಯತೆ ಆದಾಗ ನಿಮಗೆ ಆದಾಯದ ಭದ್ರತೆ ಕೊಡುತ್ತೆ. ಕೆಲಸದಲ್ಲಿ ನಿಮಗೆ ಯಾವುದಾದ್ರೂ ಗಾಯವಾದಲ್ಲಿ ನಿಮಗೆ ಉದ್ಯೋಗದಾತನು ಹಣವನ್ನು ನೀಡ್ತಾನಲ್ಲ, ಅದನ್ನು ಕೂಡ ಸಾಮಾಜಿಕ ಭದ್ರತೆ ಎಂದು ಈ ಸಮಿತಿಯಲ್ಲಿ ಕರೆಯಲಾಗಿದೆ. ನೆಕ್ಸ್ಟ್, benefits to gig workers and the platform workers. Now, what are the benefits that has been provided in this gig worker in the Social Security Code? It says that the Social Security Code currently does not provide for any specific social security to be provided to the gig workers. See, try to understand now. In this code, it has not provided any specific Social Security Code for the gig workers, but it says that
the right of the central government and the state government to notify schemes for such workers related to life and disability cover, health, maternity, provident fund, employment, injury, benefit, housing, etc. That means in this code it is not specifically mentioned about the social security that should be provided to the gig workers, but it has provided the power to the state and central government that you should notify such schemes that are available to the gig workers. ಕನ್ನಡದಲ್ಲಿ ಇದು ನೋಡಬೇಕಾದ್ರೆ ಈ ಸೋಷಿಯಲ್ ಸೆಕ್ಯೂರಿಟಿ ಸಂಹಿತೆ ಪ್ರಸ್ತುತ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಗಳಿಗೆ ಯಾವುದೇ ನಿರ್ದಿಷ್ಟ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಲ್ಲ. ಆದರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಜೀವನ ಮತ್ತು ಅಂಗವೈಕಲ್ಯ ರಕ್ಷಣೆ, ಆರೋಗ್ಯ ಮತ್ತು ಕಾರ್ಮಿಕರಿಗೆ ಸಂಬಂಧಿಸಿದ ಯೋಜನೆಗಳನ್ನು ತಿಳಿಸುವ ಹಕ್ಕನ್ನು ಒದಗಿಸಿರುತ್ತದೆ. ಅಂದರೆ ಇದೇನು ಹೇಳುತ್ತಂದರೆ, ಈ ರೀತಿಯಾದ ಯಾವುದೇ ಆದ ಒಂದು ಬೆನಿಫಿಟನ್ನು ನೀವು ಕೊಡಬೇಕಾಗಿದ್ದರೆ ಕೇಂದ್ರ ಸರ್ಕಾರನೂ ಕೊಡಬಹುದು, ರಾಜ್ಯ ಸರ್ಕಾರವೂ ಕೂಡ ಕೊಡಬಹುದು ಎಂದು ಈ ಸಂಹಿತೆಯಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, Social Security Code mandates that the schemes may be funded through a combination of contributions from the central government, state governments and aggregators. Now, whatever contribution that is provided for the schemes or benefits of the social security that should be provided for gig workers, such kind of benefit should be provided by the fund that has been raised by central government, state government and aggregators. Now, who are aggregators? As we have seen that the Flipkart, Amazon, these kind of companies will raise some of the funds for those kind of workers, or else Zomato, Swiggy, these kind of platforms, they will raise some of the money for those workers to provide the social security, and such kind of fund should be utilized for providing the social security schemes for the gig workers, platform workers, or some of the workers or unorganized sectors. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಅಗ್ರಿಗೇಟರ್ಗಳು ಯಾವುದೇ ಆದ ಕೊಡುಗೆಗಳನ್ನು ನೀಡ್ತಾರಲ್ಲ, ಆ ಕೊಡುಗೆಗಳನ್ನು ಸಂಯೋಜನೆ ಮಾಡಿ ಅದರ ಮೂಲಕ ಈ ಯೋಜನೆಗಳು, ಅಂದರೆ ಈ ಪ್ಲ್ಯಾಟ್ಫಾರ್ಮ್ ವರ್ಕರ್, ಗಿಗ್ ವರ್ಕರ್ ಇವರಿಗೆಲ್ಲ ನೀವು ಯಾವುದೇ ಆದ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ತರ್ತಿರಲ್ಲ, ಅದಕ್ಕೆ ಇಲ್ಲಿಯ ನಿಧಿಗಳನ್ನು ನೀವು ಯೂಸ್ ಮಾಡ್ಬೋದು ಎಂದು ಹೇಳ್ತಾರೆ. ಆ ನಿಧಿಗಳಿಗೆ ಯಾರೆಲ್ಲ ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಅಗ್ರಿಗೇಟರ್ಗಳು. ಈಗ ಅಗ್ರಿಗೇಟರ್ಗಳನ್ನು ನಾವಂತೂ ನೋಡಿದ್ದೀವಿ ಯಾರಂತ. ಈಗ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಕಂಪ್ನಿ ಆಯಿತು, ಅಮೆಝಾನ್ ಕಂಪ್ನಿ ಆಯಿತು, ಝೊಮ್ಯಾಟೊ ಆಗಲಿ, ಸ್ವಿಗ್ಗಿ ಆಗಲಿ, ಬ್ಲಿಂಕಿಟ್ ಆಗಲಿ, ಈ ರೀತಿಯಾದ ಆನ್ಲೈನ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ಕಂಪ್ನಿಗಳು, ಅಥವಾ ಆಫ್ಲೈನ್ನಲ್ಲಿ ಈಗ APMC ಮಾರುಕಟ್ಟೆಗಳಿರುತ್ತೆ, ಅದು ಕೂಡ ಒಂದು ಅಗ್ರಿಗೇಟರ್ ಆಗಿರುತ್ತೆ. ಈ ರೀತಿಯಾದ ಮಾರುಕಟ್ಟೆಗಳಿಂದ ನೀವು ಯಾವುದಾದ್ರು ನಿಧಿಯನ್ನು ಸಂಗ್ರಹಣೆ ಮಾಡ್ತೀರಾ, ಆ ನಿಧಿಗಳನ್ನು ಸಂಯೋಜನೆ ಮಾಡಿ ಇಂಥ ಒಂದು ಕಾರ್ಯಗಳಿಗೆ ಅದನ್ನು ಯೂಸ್ ಮಾಡಬೇಕೆಂದು ಈ ಸಂಹಿತೆಯಲ್ಲಿ ನೀಡಲಾಗಿದೆ. ನೆಕ್ಸ್ಟ್, ದ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಆಲ್ಸೋ ಮ್ಯಾಂಡೇಟ್ಸ್ ದ್ಯಾಟ್ ಎವ್ರಿ ಅನ್ಆರ್ಗನೈಸ್ಡ್ ವರ್ಕರ್, ಗಿಗ್ ವರ್ಕರ್ ಆರ್ ಪ್ಲಾಟ್ಫಾರ್ಮ್ ವರ್ಕರ್ is required to register subject to the fulfillment of the following conditions. First one, he should has completed 16 years of age or any other prescribed age. See, now you should remember what is the minimum number of age that should be available or you should be in order to register as a gig worker or a platform worker. Then the answer should be 16 years. And he should have also submitted a self-declaration containing information prescribed by the central government. What will happen? The central government will release some of the forms and it should be submitted by the gig worker or the platform worker by his self-declaration. ಕನ್ನಡದಲ್ಲಿ ಇದನ್ನೇ ನೋಡಬೇಕಾದ್ರೆ, ಈ ಕೆಳಗಿನ ಷರತ್ತುಗಳಿಗೆ, ಅಂದರೆ ಈ ಷರತ್ತು, ಈಗ ಯಾವುದೇ ಆದ ಒಂದು ಸೇವೆ ಪಡಲಿಕ್ಕೆ ನೀವು ಗಿಗ್ ವರ್ಕರ್ ಆಗಲಿ, ಪ್ಲ್ಯಾಟ್ಫಾರ್ಮ್ ವರ್ಕರ್ ಆಗಿದ್ದರೆ ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ, ಹೌದಾ? ಗಿಗ್ ವರ್ಕರ್ ಅಥವಾ ಪ್ಲ್ಯಾಟ್ಫಾರ್ಮ್ ವರ್ಕರ್ ನೋಂದಾಯಿಸಿಕೊಳ್ಳಲು ಬೇಕಾದ ಅಗತ್ಯವಿದೆ ಎಂದು ಈ ಸಂಹಿತೆಯಲ್ಲಿ ಹೇಳಲಾಗಿದೆ. ಹಾಗೂ ಕೆಳಗಿನ ಕೆಲವು ಷರತ್ತುಗಳನ್ನು ಅದು ಮಂಡಿಸುತ್ತೆ. ಮೊದಲನೇದಾಗಿ, ಅಂಥ ಒಬ್ಬ ವ್ಯಕ್ತಿಯು 16 ವರ್ಷಗಳನ್ನು ಅಥವಾ ಯಾವುದೇ ಇತರ ನಿಗದಿತ ವಯಸ್ಸನ್ನು ಪೂರ್ಣಗೊಳಿಸಿರಬೇಕು. ಈಗ ನೋಡಿ, ಮಿನಿಮಮ್ ಏಜ್ ಎಷ್ಟಾಯಿತು? 16 ವರ್ಷವಾಗಿದ್ದರೆ ಮಾತ್ರ ನೀವು ಗಿಗ್ ವರ್ಕರ್ ಅಥವಾ ಪ್ಲ್ಯಾಟ್ಫಾರ್ಮ್ ವರ್ಕರ್ ಆಗಿ ನೋಂದಾಯಿಸಬಹುದು. ಎರಡನೇದಾಗಿ, ಅವರು ಕೇಂದ್ರ ಸರ್ಕಾರವು ಸೂಚಿಸಿದ ಮಾಹಿತಿಯನ್ನು ಒಳಗೊಂಡಂತೆ ಸ್ವಯಂ ಘೋಷಣೆಯನ್ನು ಸಲ್ಲಿಸಬೇಕೆಂದು ಈ ಸಂಹಿತೆಯಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. This act was introduced in 1952. Do remember this year, and this has been merged in this Social Security Code, and there are some provisions according to this act.
ಅಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿಯನ್ನು 1952ರಲ್ಲಿ ತರಲಾಗಿತ್ತು, ರೈಟ್. ಆದರೆ ಈ ಕಾಯ್ದೆಯನ್ನು ಈ ಸಮಿತಿಯಲ್ಲಿ ವಿಲೀನಗೊಳಿಸಲಾಗಿದೆ. ಅದರ ತಕ್ಕಂತೆ ಇವರು ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದಾರೆ ಹಾಗೂ ಕೆಲವು ಪ್ರಮುಖ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಒನ್, ಇಟ್ ಟಾಕ್ಸ್ ಅಬೌಟ್ ದ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಹ್ಯಾಸ್ ಅಲ್ಟರ್ಡ್ ದಿ ಅಪ್ಲಿಕ್ಯಾಬಿಲಿಟಿ ಆಫ್ ದಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಆ್ಯಂಡ್ ನೌ ಇಟ್ ಸೇಸ್ ದ್ಯಾಟ್ it will be applicable to every establishment in which 20 or more employees are employed. ಅಂದರೆ ಈಗ ಉದ್ಯೋಗ ಭವಿಷ್ಯ ನಿಧಿಯನ್ನು ಯಾವುದೇ ಆದ ಒಂದು ಸ್ಥಳವಾಗಲಿ 20 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಪ್ರತಿಯೊಂದು ಸಂಸ್ಥೆಗೆ ಈ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಉದ್ಯೋಗ ಭವಿಷ್ಯ ನಿಧಿಗಳ ಯಾವುದೆಲ್ಲ ಷರತ್ತುಗಳು ಅವು ಅನ್ವಯವಾಗುತ್ತೆ. ಅಂದರೆ ಈಗ ಒಂದು ವೇಳೆ ನೀವು ಯಾವುದೇ ಆದ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಅಲ್ಲಿ 20 ಅಥವಾ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿದ್ದರೆ ಅಂಥ ಒಂದು ಜಾಗದಲ್ಲಿ ಉದ್ಯೋಗ ಭವಿಷ್ಯ ನಿಧಿಯನ್ನು ಸ್ಥಾಪನೆ ಮಾಡಬೇಕೆಂದು ಈ ಸಮಿತಿ ಹೇಳುತ್ತದೆ. ನೆಕ್ಸ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಮೇ ಎಸ್ಟಾಬ್ಲಿಷ್ ಅ ಪ್ರಾವಿಡೆಂಟ್ ಫಂಡ್ ವೇರ್ ದಿ ಕಾಂಟ್ರಿಬ್ಯೂಷನ್ ಪೇಡ್ ಬೈ ದಿ ಎಂಪ್ಲಾಯರ್ ಟು ದಿ ಫಂಡ್ ಶಾಲ್ ಬಿ 10% ಆಫ್ ದಿ ವೇಜಸ್ ಫಾರ್ ದಿ ಟೈಮ್ ಬೀಯಿಂಗ್ ಪೇಯಬಲ್ ಟು ಈಚ್ ಆಫ್ ದಿ ಎಂಪ್ಲಾಯೀಸ್. ಅಂದರೆ ಕೇಂದ್ರ ಸರ್ಕಾರವು ಭವಿಷ್ಯ ನಿಧಿಯನ್ನು ಇದು ನೋಡಿ ಸ್ಥಾಪಿಸುತ್ತದೆ. ಭವಿಷ್ಯ ನಿಧಿಯನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ದಲ್ಲಿ ರಾಜ್ಯ ಸರ್ಕಾರವಲ್ಲ, ರೈಟ್, ಅದು ಕೇಂದ್ರ ಸರ್ಕಾರ. ಹಾಗೂ ಇದೇನು ಹೇಳುತ್ತಂದರೆ ಯಾವುದೇ ಆದ ಒಬ್ಬ ಉದ್ಯೋಗದಾತನು ಕನಿಷ್ಠವಾಗಿ 10% ಅವನ ವೇತನದ 10%ಅನ್ನು ಈ ನಿಧಿಗೆ ಅವನು ಜಮಾ ಮಾಡಬೇಕು, ರೈಟ್, ಯಾವುದು ಉದ್ಯೋಗ ಭವಿಷ್ಯ ನಿಧಿಗೆ. That means the Social Security Code tells that any employer should deposit 10% of the wage that he is giving to each and every employee in this employees provident fund. Now there is also one condition. It says that the employees contribution shall be equal to the contribution payable by the employer. See, now what is happening, the employer is paying 10 rupees, then employee will also pay 10 rupees. Do remember this. That means that total of 20 rupees is going to provident fund. ಇದೇನು ಹೇಳ್ತಂದರೆ ಉದ್ಯೋಗದಾತನು 10 ರೂಪಾಯಿ ಅಂದರೆ 10%, ಈಗ ಅಂದರೆ ಉದ್ಯೋಗದಾತ 10 ರೂಪಾಯಿ ಜಮಾ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಈಗ ಉದ್ಯೋಗಿಯು ಕೂಡ ತನ್ನ ವೇತನದ 10 ರೂಪಾಯಿಯನ್ನು ಈ ಉದ್ಯೋಗ ನಿಧಿಗೆ ಜಮಾ ಮಾಡ್ತಾನೆ. And it also says that the central government may by notification increase the contribution percentages to the 12% of both employee and employer in certain establishments. That it says that, see, whatever contribution is there, the minimum is 10%. But by central government notification, the maximum limit that can be raised is 12%. ಅಂದರೆ ಇದೇನು ಹೇಳುತ್ತಂದರೆ ಈಗ ಮಿನಿಮಮ್ ಆಗಿ 10%ಅನ್ನು ನೀವು ಉದ್ಯೋಗ ನಿಧಿಗೆ ಜಮಾ ಮಾಡಬೇಕಂತ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರವು ಕೆಲವು ನೋಟಿಫಿಕೇಷನ್ಗಳ ಮೂಲಕ ಕೆಲವೊಂದು ಸಂಸ್ಥೆಗಳಲ್ಲಿ ಈ 10% ಇದ್ದಿದ್ದನ್ನು 12%ವರೆಗೆ ಏರಿಸಬಹುದು, ರೈಟ್. ಇದು ಮಾಡಲಿಕ್ಕೆ ಕಾರಣ ಏನಿರುತ್ತಂದರೆ ಅವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸರ್ವೆ ಮಾಡಿರುತ್ತೆ, ಅವ್ರಿಗೆ ಗೊತ್ತಾಗಿರುತ್ತೆ ಇಲ್ಲಿ ಸಾಮಾಜಿಕ ಭದ್ರತೆ ಕಾಪಾಡೋದು ಭಾಳ ಅಗತ್ಯವಿದೆ ಮತ್ತು ಇವರ ವೇತನ ಅತಿಶಯ ಕಡಿಮೆ ಇರೋದರಿಂದ ಇವರ ಭವಿಷ್ಯದ ಸಲುವಾಗಿ ನಾವು 10%ಅನ್ನು ತೆಗೆದು 12% ಮಾಡಬೇಕಾಗುತ್ತೆ. ಸೊ ಆ ಒಂದೇ ಒಂದು ಕಾರಣದಿಂದ ಅವ್ರು ಏನು ಮಾಡ್ತಾರೆ, 12% ಮ್ಯಾಕ್ಸಿಮಮ್ ಲಿಮಿಟನ್ನು ಎಷ್ಟು ಭವಿಷ್ಯ ನಿಧಿಗೆ ನೀವು ಎಷ್ಟು ಮ್ಯಾಕ್ಸಿಮಮ್ ಲಿಮಿಟನ್ನು ಕೊಟ್ಟಿದ್ದಾರೆ ಎಂದು ಕೇಳಿದ್ದಲ್ಲಿ 12%, ಮಿನಿಮಮ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ ಕೊಡುಗೆ ಅಂದರೆ 10% ಆಗಿರುತ್ತೆ. ನೆಕ್ಸ್ಟ್, ಇಫ್ ಎನಿ ಪರ್ಸನ್ ಬೀಯಿಂಗ್ ಆನ್ ಎಂಪ್ಲಾಯರ್ fails to pay any contribution under Social Security Code or rules, regulations or schemes made under, he shall be punishable with. That means if at all any employer who has been employed 20 or more employees and for him the rules of the Social Security Code are applicable and he or she, if at all they deny to the rules or if at all they violates the rule, then the fine has been mentioned in this code. ಅಂದರೆ ಯಾವುದೇ ಆದ ಒಬ್ಬ ಉದ್ಯೋಗದಾತನು 20 ಜನ ಕೆಲಸ ಮಾಡಿರ್ತಕ್ಕಂಥ ಒಂದು ಉದ್ಯೋಗದಾತನಾಗಿದ್ದು, ಅಂದರೆ ಅವನು 20 ಜನ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ, ಅಂಥ ಸಮಯದಲ್ಲಿ ಅವನು ಈ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಅವನಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅದನ್ನು ಈ ಸಮಿತಿಯಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ, imprisonment for a term which may extend to 3 years but which shall not be less than 1 year. That means minimum limit is 1 year and maximum limit is 3 years of jail. And this punishment is applicable for when, in case of failure to pay the employee's contribution
which has been deducted by him from the employee's wages and shall also be liable to a fine of rupees 1 lakh. Do remember this, right? So what is the condition for this? If at all he has deducted 10% from the employee's payment and he has not deposited it in the employee's provident fund, at that time he will receive, that means he will be punishable with minimum of 1 year jail, which can be extended to maximum of 3 years. Along with this, he can also be fined 1 lakh rupees. ಅಂದರೆ ಈಗ ಒಂದು ತಿಳ್ಕೊಳ್ಳಿ, ಯಾವುದ್ಯಾವುದೋ ಒಬ್ಬ ಉದ್ಯೋಗದಾತನಿದ್ದಾನೆ, ಅವನು ಒಂದು ವೇತನದಲ್ಲಿ 10% ಕಡಿತ ಮಾಡಿರ್ತಾನೆ. ಉದ್ಯೋಗಿಯ ವೇತನದಲ್ಲಿ 10% ಕಡಿತ ಮಾಡಿ ಅದನ್ನು ಉದ್ಯೋಗ ನಿಧಿಗೆ ಜಮಾ ಮಾಡಬೇಕಾಗಿರುತ್ತೆ. ಆದರೆ ಅವನು ಉದ್ಯೋಗ ನಿಧಿಗೆ ಜಮಾ ಮಾಡೋದಿಲ್ಲ. ಆಗ ಏನಾಗುತ್ತೆ, ಅವನಿಗೆ ಮಿನಿಮಮ್ ಆಗಿ 1 ವರ್ಷ, ಮ್ಯಾಕ್ಸಿಮಮ್ ಆಗಿ 3 ವರ್ಷ ಸೆರೆವಾಸ ಹಾಗೂ ಇದರೊಂದಿಗೆ 1 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಬಹುದು ಎಂದು ಈ ಸಂಹಿತೆಯಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ಇನ್ ಅದರ್ ಕೇಸ್, ಅಂದರೆ ಇದನ್ನು ಹೊರತುಪಡಿಸಿ ಒಂದು ವೇಳೆ ಅವನು ಜಮಾ ಮಾಡಲಿಕ್ಕೆ ಆಗದೇ ಇದ್ದಲ್ಲಿ ಮೇಲಿನ ದಂಡವನ್ನು ವಿಧಿಸಲಾಗುತ್ತೆ, ರೈಟ್? ಎಕ್ಸೆಪ್ಟ್ ದಿಸ್, if at all he fails in any of the case, that means he violates any of the other rules, then the minimum limit of imprisonment is 2 months and the maximum limit will be 6 months. Along with this, he will be fined with 50,000 rupees, right? ಅಂದರೆ ಈಗ ಅವನು ಉದ್ಯೋಗ ನಿಧಿಗೆ ಜಮಾ ಮಾಡಲಿಕ್ಕೆ ಆಗದೇ ಇದ್ದಾಗ ಮೇಲಿನ ದಂಡವನ್ನು ವಿಧಿಸಲಾಗುತ್ತೆ. ಒಂದು ವೇಳೆ ಅದನ್ನು ಹೊರತುಪಡಿಸಿ ಇನ್ನು ಯಾವುದಾದ್ರೂ ಬೇರೆ ಉಲ್ಲಂಘನೆ ಮಾಡಿದ್ದಲ್ಲಿ ಅವನಿಗೆ ಮಿನಿಮಮ್ ಆಗಿ 2 ತಿಂಗಳು ಸೆರೆವಾಸ, ಮ್ಯಾಕ್ಸಿಮಮ್ ಆಗಿ ಇದನ್ನು 6 ತಿಂಗಳವರೆಗೆ ಸೆರೆವಾಸ ನೀಡಬಹುದು ಹಾಗೂ ಇದರೊಂದಿಗೆ 50,000 ರೂಪಾಯಿ ದಂಡವನ್ನು ಕೂಡ ವಿಧಿಸಬಹುದು ಎಂದು ಈ ಸಂಹಿತೆಯಲ್ಲಿ ಹೇಳಲಾಗಿದೆ. Now, in this code they have provided the facility regarding gratuity. That means the provision that has been provided regarding gratuity. The gratuity in simple term, which says directly, is nothing but thankful, right? ಈಗ ಗ್ರ್ಯಾಚ್ಯುಟಿ ನಿಮ್ಮ ಕನ್ನಡದಲ್ಲೂ ಕೂಡ ಗ್ರ್ಯಾಚ್ಯುಟಿ ಅಂತ ಕೊಡ್ತಾರೆ. ಈ ಗ್ರ್ಯಾಚ್ಯುಟಿನ ಸಿಂಪಲ್ ಮೀನಿಂಗ್ ಅಂದರೆ ಥ್ಯಾಂಕ್ ಯು. ನೀವು ನಮ್ಮ ಕಂಪ್ನಿಗೆ ಸರ್ವಿಸ್ ಮಾಡಿದ್ದೀರಾ, ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾರು ಕಂಪನಿಯವರು ನಿಮಗೆ ಕೃತಜ್ಞತೆ ಸಲ್ಲಿಸ್ತಾರೆ, ಅದಕ್ಕೆ ಈ ಟರ್ಮಿಗೆ ಗ್ರ್ಯಾಚ್ಯುಟಿ ಎಂದು ಕರೆಯುತ್ತಾರೆ. ನಾವು the provision that has been provided for the gratuity in this code is that whenever in an establishment in which 10 or more employees, do remember, in which 10 or more employees have been employed or were employed on any day preceding the 12 months, in such situation or else in such establishment, gratuity should be provided for each and every employee. See, in employee provident fund, the fund should be established in which 20 or more persons are employed. But in gratuity, in order to provide gratuity, at least 10% should be employed in each and every establishment. Whoever employs 10% or more, then that establishment should provide gratuity. ಅಂದರೆ ಈ ಗ್ರ್ಯಾಚ್ಯುಟಿ ಯಾರಿಗೆ ಅನ್ವಯವಾಗುತ್ತೆ ಅಂದರೆ, ಯಾವುದೇ ಆದ ಒಂದು ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನ 10 ಜನ ಕೆಲಸ ಮಾಡಿದ್ದಲ್ಲಿ ಅಥವಾ ಈಗ ಪ್ರಸ್ತುತ 10 ಅಥವಾ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಿದ್ದಲ್ಲಿ ಅಂಥ ಒಬ್ಬ ಉದ್ಯೋಗದಾತನು, ಅಂದರೆ ಆ ಸಂಸ್ಥೆಯ ಉದ್ಯೋಗದಾತನು ಅಲ್ಲಿಗೂ ಉದ್ಯೋಗಿಗಳಿಗೆ ಗ್ರ್ಯಾಚ್ಯುಟಿಯನ್ನು ಕೊಡಬೇಕಾಗುತ್ತೆ. ಗ್ರ್ಯಾಚ್ಯುಟಿ ಅಂದರೆ ನೀವು ನಮ್ಮ ಸಂಸ್ಥೆಗೆ ಕೆಲಸ ಮಾಡಿದ್ದೀರಾ, ಅದಕ್ಕಾಗಿ ನಾವು ನಿಮಗೆ ಒಂದು ಕೃತಜ್ಞತೆಯನ್ನು ಹಣದ ರೂಪದಲ್ಲಿ ಸಲ್ಲಿಕೆ ಮಾಡ್ತೀವಿ ಎಂದು ಹೇಳುವುದು, ರೈಟ್? ಅದೇ ಈಗ ನೀವು ಉದ್ಯೋಗ ನಿಧಿಯನ್ನು ನೋಡಿದ್ದೀರಿ. ಉದ್ಯೋಗ ನಿಧಿ ಯಾವ ಸಂಸ್ಥೆಗೆ ಅನ್ವಯ ಆಗುತ್ತೆ? ಎಲ್ಲಿ 20 ಜನ ಅಥವಾ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿರ್ತಾರೆ ಅಂಥ ಒಂದು ಸಂಸ್ಥೆಗೆ ಆ ಉದ್ಯೋಗ ನಿಧಿ ಅಪ್ಲೈ ಆಗುತ್ತೆ. ಆದರೆ ಗ್ರ್ಯಾಚ್ಯುಟಿ ಕೇವಲ 10 ಜನ ಅಥವಾ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಲ್ಲಿ ಈ ಗ್ರ್ಯಾಚ್ಯುಟಿ ಅನ್ವಯವಾಗುತ್ತದೆ. ನೆಕ್ಸ್ಟ್, it says that gratuity shall be payable to an employee on the termination of his employment after he has rendered a continuous service for not less than 5 years. That means, in order to get the gratuity, you should have worked minimum for 5 years in any of the organization. ಅಂದರೆ ನಿಮಗೆ ಗ್ರ್ಯಾಚ್ಯುಟಿಗೆ ಅರ್ಹತೆ ಆಗಬೇಕಾದರೆ ಒಂದು ಸಂಸ್ಥೆಯಲ್ಲಿ ಕನಿಷ್ಠವಾಗಿ ಕಂಟಿನ್ಯೂಸ್ ಆಗಿ 5 ವರ್ಷ ನೀವು ಸೇವೆಯನ್ನು ಸಲ್ಲಿಕೆ ಮಾಡಿದ್ದಲ್ಲಿ ನಿಮ್ಮ ರಿಟೈರ್ಮೆಂಟ್ ಆಗಲಿ ಅಥವಾ ನಿಮ್ಮ ಕೆಲಸದ ಸಮಯ ಮುಗಿದ ಮೇಲೆ ನೀವು ರಿಟೈರ್ಮೆಂಟ್ ಆಗ್ತೀರಾ, ಆ ಸಮಯ ಅಥವಾ ನಿಮ್ಮನ್ನು ವಜಾಗೊಳಿಸಿದ ದಿನದಿಂದ ನೀವು ಹಿಂದಿನ 5 ವರ್ಷಗಳಲ್ಲಿ ಕೆಲಸ ಮಾಡಿದ್ದಲ್ಲಿ ನಿಮಗೆ ಗ್ರ್ಯಾಚ್ಯುಟಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್, ಇಟ್ ಆಲ್ಸೋ ಟೆಲ್ಸ್ ದ್ಯಾಟ್ ಹವೆವರ್ ದ 5 years ಕಂಟಿನ್ಯೂಸ್ ಸರ್ವಿಸ್ shall not be necessary where the termination of the employment of any employee is due to death or disablement
on the expiration of the fixed term employment. See, I will try to explain you it in very simple manner. What happens if at all you are working in an organization and the superannuation age, the concept called superannuation age, it is nothing but if at all you have completed 60 years, do remember. Normally in India we consider 60 years as retirement age. Now this age is nothing but superannuation age. Now in any organization, if at all you have joined at the age of 57 and you have worked till 60 years, but at the 60 years you will get retired. Now in this you have considered worked only 3 years, right? But in order to get the gratuity you should work for 5 years as per the Social Security Code. But there is one exception. It says that if at all you are at the age of superannuation, that means you are getting retired and you have not completed your 5 years. At that time, this 5 years age, 5 years service will be cancelled, and for this 3-year period you will be provided with the gratuity. Or else if at all you have joined at 57 years, or else if at all you have joined at 27 years and in the upcoming 29th year you die or you will get injured and you will be terminated from the service, at that time this 5-year service condition will be removed and you will be provided gratuity for the time period that you have worked in that organization. ಕನ್ನಡದಲ್ಲಿ ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಂದರೆ, ಈ 5 ವರ್ಷಗಳ ಸೇವೆಯನ್ನು ನೀವು ಸಲ್ಲಿಸಿರಬೇಕಾದರೆ ಅಂದರೆ ಸಲ್ಲಿಸಿದಾಗ ಮಾತ್ರ ನಿಮಗೆ ಗ್ರ್ಯಾಚುಟಿ ಸಿಗುತ್ತೆ ಎಂದು ಹೇಳುತ್ತೆ. ಆದರೆ ಈ ಸಮಿತಿಯಲ್ಲಿ ಮತ್ತೊಂದು ಎಕ್ಸೆಪ್ಷನ್ ಏನಿದೆ ಅಂದರೆ, ಒಂದು ವೇಳೆ ನೀವು 57ನೇ ಏಜಿಗೆ ಜಾಯ್ನ್ ಆಗಿರ್ತೀರ ಕಂಪ್ನಿಯನ್ನು. ಈಗ ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಹೇಗಿದೆ, 60 ವಯಸ್ಸಾದರೆ ಅದನ್ನು ರಿಟೈರ್ಮೆಂಟ್ ಏಜ್ ಎಂದು ಕನ್ಸಿಡರ್ ಮಾಡ್ತಾರೆ. ಈ ಕನ್ಸಿಡರ್ ಏನು ಮಾಡ್ತಾರಲ್ಲ, ಇದಕ್ಕೆ ಸೂಪರ್ ಆ್ಯನ್ಯುವೇಷನ್ ಅಂತ ಟರ್ಮ್ ಇದೆ. ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ನೀವು ಕನ್ನಡದಲ್ಲಿ ಕೂಡ ಸೂಪರ್ ಆ್ಯನ್ಯುವೇಷನ್ ಅಂತ ಕೇಳ್ತಾರೆ, ಸೂಪರ್ ಆ್ಯನ್ಯುವೇಷನ್ ಅಂತ ಕರೀತಾರೆ. ಈಗ ನೀವು 57ಕ್ಕೆ ಜಾಯ್ನ್ ಆಗಿರ್ತಾರೆ, 60ಕ್ಕೆ ರಿಟೈರ್ಡ್ ಆಗ್ತಾರೆ. ಆದರೆ ಏನಾಯಿತು, ನಿಮ್ಮ ಸರ್ವಿಸ್ ಕೇವಲ 3 ವರ್ಷ ಆಯ್ತಲ್ಲ, ಆದರೆ ನಿಮಗೆ ಗ್ರ್ಯಾಚುಟಿ ಬೇಕಾದಲ್ಲಿ ನೀವು 5 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕೆಂದು ಹೇಳುತ್ತೆ. ಇಂಥ ಒಂದು ಸಮಯದಲ್ಲಿ ಈಗ ನೀವು ಸೂಪರ್ ಆ್ಯನ್ಯುವೇಷನ್ ಆಗಿ ನಿಮ್ಮ ರಿಟೈರ್ಮೆಂಟ್ ಆದ ಮೇಲೆ ನೀವು ಒಂದು ವೇಳೆ 5 ವರ್ಷ ಸೇವೆಯನ್ನು ಸಲ್ಲಿಸಲು ಆಗಲಿಲ್ಲವೆಂದರೆ, ಆಗ ಈ 5 ವರ್ಷದ ಸೇವೆ ಏನು ಷರತ್ತಿರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಮತ್ತು ನಿಮಗೆ ಎಷ್ಟು ವರ್ಷ ನೀವು ಸೇವೆಯನ್ನು ಸಲ್ಲಿಸಿರುತ್ತೀರ ಅಷ್ಟು ವರ್ಷದ ಗ್ರ್ಯಾಚುಟಿಯನ್ನು ನೀಡಲಾಗುತ್ತೆ. ಮತ್ತೊಂದು ಎಕ್ಸಾಂಪಲ್ ಏನಂದರೆ, ಈಗ ನೀವು ಒಂದು 25ನೇ ವಯಸ್ಸಿಗೆ ಸೇವೆಗೆ ಅಂದರೆ ಸೇವೆ ನಿಮ್ಮ ಯಾವುದೇ ಒಂದು ಉದ್ಯೋಗದಾತನ ಹತ್ರ ನೀವು ಕೆಲಸಕ್ಕೆ ಹೋಗಿರ್ತೀರ. 29ನೇ ಏಜಿಗೆ ನೀವು ತೀರ್ಕೋತೀರ, ಯಾವುದಾದ್ರು ಒಂದು ಅನಾಹುತಾಗಿ ನೀವು ತೀರ್ಕೊಂಡ್ಬಿಡ್ತೀರ, ಹೌದಾ? ಈಗ 25ರಿಂದ 29 ಅಂದರೆ ಕೇವಲ 4 ವರ್ಷ ಸರ್ವಿಸ್ ಆಯಿತು. ಆದರೆ ನಿಮಗೆ ಗ್ರ್ಯಾಚುಟಿ ಸಿಗಬೇಕಾದ್ರೆ 5 ವರ್ಷ ಮಾಡಬೇಕೆಂದು ಈ ಸಮಿತಿಯಲ್ಲಿ ಹೇಳಲಾಗಿದೆ. ಆದರೆ ಇದೇನು ಹೇಳುತ್ತಂದರೆ, ಈ ರೀತಿಯಾಗಿ ನೀವು ಡೆತ್ ಆಯಿತು ಅಥವಾ ನಿಮಗೆ ಯಾವುದಾದ್ರೂ ಒಂದು ಇಂಜುರಿ ಆಯಿತು, ಅಂದರೆ ಏನಾದರೂ ಅಪಘಾತವಾಗದಲ್ಲಿ 5 ವರ್ಷದ ಏನು ಸೇವೆ ಇದೆಯಲ್ಲ ಆ ಷರತ್ತನ್ನು ತೆಗೆದುಹಾಕಲಾಗುತ್ತೆ ಮತ್ತು ನೀವು ಎಷ್ಟು ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿರ್ತೀರ ಅಷ್ಟು ವರ್ಷ ನಿಮಗೆ ಗ್ರ್ಯಾಚುಯಿಟಿಯನ್ನು ನಿಮ್ಮ ಡಿಪೆಂಡೆಂಟ್ಸ್ ಇರ್ತಾರೆ, ನಿಮ್ಮ ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಹೆಂಡತಿ ಆಗ್ಬೋದು, ಈ ಯಾವ ರೀತಿ ಇರ್ತಾರೆ ಅವರಿಗೆ ಈ ರೀತಿಯಾದ ಗ್ರ್ಯಾಚುಯಿಟಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್, ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಆರ್ ಪಾರ್ಟ್ ದೇರ್ ಆಫ್ ಇನ್ ಎಕ್ಸೆಸ್ ಆಫ್ 6 months, ದ ಎಂಪ್ಲಾಯರ್ ಶಾಲ್ ಪೇ ಗ್ರ್ಯಾಚುಟಿ ಟು ಎನ್ ಎಂಪ್ಲಾಯಿ ಅಟ್ ದ ರೇಟ್ ಆಫ್ 15 days wages. See, I will try to explain it to you in very simple manner. It is not saying that if at all you have completed 5 years, do remember, right? And you have worked for 1, 2, 3, 4 months, right? This 4 months will not be considered as the 6th year, do remember this. But if at all you have worked for 7 months, that means you have exceeded 6 months. Then if at all worked for only 1 month, then this whole year will be considered as the payment for gratuity. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನೀವು 5 ವರ್ಷ ಕೆಲಸ ಮಾಡಿರ್ತೀರ, ಇದು ಅಂದರೆ ಈ ಗ್ರ್ಯಾಚುಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನ ಹೇಳ್ತಾ ಇದ್ದೀನಿ. ಎಷ್ಟು ವರ್ಷದ ಗ್ರ್ಯಾಚುಟಿ ನಿಮಗೆ ನೀಡಬೇಕು. ಈಗ ನೀವು 5 ವರ್ಷ ಕೆಲಸ ಮಾಡ್ತೀರಾ, ಮುಂದೆ ಏನು ಮಾಡ್ತೀರಾ, ಒಂದು 4 ತಿಂಗಳು ಕೆಲಸ ಮಾಡಿ ನೀವು ಬಿಟ್ಟು ಹೋಗಿಬಿಡ್ತೀರ. ಆಗ ಏನು ಮಾಡ್ತಾರೆ, ನಿಮ್ಗೆ ಕೇವಲ 5 ವರ್ಷ ಎಂದೇ ಕನ್ಸಿಡರ್ ಮಾಡಿ ನಿಮಗೆ ಗ್ರ್ಯಾಚುಟಿಯನ್ನು ಕೊಡ್ತಾರೆ. ಅದೇ ಒಂದು ವೇಳೆ ನೀವು 6 ತಿಂಗಳ ಕೆಲಸ ಮಾಡಿ ಮುಂದೆ ಒಂದೇ ದಿನ ಕೆಲಸ ಮಾಡಿ, ಈ 6 ತಿಂಗಳ ಮೇಲೆ ನೀವು ಕೆಲಸ ಮಾಡಿದ್ದಲ್ಲಿ ಮುಂದಿನ ಪೂರ್ತಿ ವರ್ಷವನ್ನು ನಿಮಗೆ ಗ್ರ್ಯಾಚುಟಿಯನ್ನು ಕೊಡಲಿಕ್ಕೆ ಕನ್ಸಿಡರ್ ಮಾಡ್ತಾರೆ. ಈಗ ಗ್ರ್ಯಾಚುಟಿ ಕೊಡಬೇಕಾದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ನಿಮ್ಮ ಕೊನೆಯ ವೇತನದ 15 ದಿನಗಳ ವೇತನವನ್ನು ಹಿಡಿತಾರೆ, ಅದನ್ನು ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ದೀರ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾರೆ. ಅದಕ್ಕೊಂದು ಸೆಪ್ರೇಟ್ ಫಾರ್ಮುಲಾ ಬರುತ್ತೆ. ಅದಕ್ಕಾಗಿ ಒಂದು ಸೆಪ್ರೇಟ್ ವಿಡಿಯೋ ಅಥವಾ ಶಾರ್ಟ್ಸನ್ನು ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ನೋಡ್ಕೋಬೋದು. ನೆಕ್ಸ್ಟ್, ಇಫ್ ಎಟ್ ಆಲ್ ಅ ಪರ್ಸನ್ ಫೇಲ್ಸ್ ಟು ಪೇ ಎನಿ ಅಮೌಂಟ್ ಆಫ್ ಗ್ರ್ಯಾಚುಟಿ ಟು ವಿಚ್ ಎನ್ ಎಂಪ್ಲಾಯಿ ಈಸ್ ಎಂಟೈಟಲ್ಡ್, he or she shall be punishable with an imprisonment of a term which can extend up to 1 year, and
also a fine of 50,000 rupees. Do remember this. That means if at all an employer has to pay a gratuity to the employee, but he will not pay, at that time he will be fined with 1 year of imprisonment and 50,000 rupees fine. ಅಂದರೆ ಯಾವುದೇ ಆದ ಒಬ್ಬ ಉದ್ಯೋಗದಾತನು ಉದ್ಯೋಗಿಗೆ ಗ್ರ್ಯಾಚ್ಯುಟಿಯನ್ನು ನೀಡಲಿಲ್ಲ ಅಂದರೆ ಅಂಥವನಿಗೆ 1 ವರ್ಷದ ಸೆರೆವಾಸ ಅದರೊಂದಿಗೆ 50,000 ರೂಪಾಯಿ ದಂಡವನ್ನು ವಿಧಿಸಬಹುದೆಂದು ಈ ಸಮಿತಿಯಲ್ಲಿ ಹೇಳಲಾಗಿದೆ. ನೋಡಿ, ಈ ದಂಡಗಳನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಈ ದಂಡದ ಮೇಲೆ ನಿಮಗೆ ಡೈರೆಕ್ಟಾಗಿ 1 ರಿಂದ 2 ಕ್ವಶನ್ ಬಂದೇ ಬರುತ್ತೆ, ಇದು ಮತ್ತೆ ಗ್ಯಾರಂಟಿ. ನೆಕ್ಸ್ಟ್, ಮೆಟರ್ನಿಟಿ ಬೆನಿಫಿಟ್. ಈಗ ನಿಮಗೆ ಹೆಣ್ಣು ಮಕ್ಕಳು ವರ್ಕ್ ಮಾಡ್ತಾ ಇದ್ದರೆ ಅವರಿಗೆ ಹೆರಿಗೆ ಸಮಯದಲ್ಲಿ ಅವರಿಗೆ ಯಾವ ಸೌಲಭ್ಯಗಳನ್ನು ನೀಡಲಾಗುತ್ತೆ ಎಂದು ಈ ಸಾಮಾಜಿಕ ಭದ್ರತೆ ಸಮಿತಿಯಲ್ಲಿ ಕೊಡಲಾಗಿದೆ. ಇಟ್ ಸೇಸ್ ದ್ಯಾಟ್ maternity benefits shall be applicable to every shop or establishment in which 10 or more employees are employed. See, now you should note down the points is that employee provident fund for 20 or more employees, gratuity is for 10 or more employees, and again maternity benefit is for 10 or more employees. ಅಂದರೆ ಭವಿಷ್ಯ ನಿಧಿ ಸ್ಥಾಪನೆ ಮಾಡಬೇಕಾದ್ರೆ 20 ಅಥವಾ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಿರಬೇಕು. ಅಲ್ಲಿ ಗ್ರ್ಯಾಚ್ಯುಟಿ ಬೇಕಾದಲ್ಲಿ 10 ಜನ ಅಥವಾ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಬೇಕು. ಹಾಗೂ ಈಗ ಹೆರಿಗೆ ಸೌಲಭ್ಯ ಬೇಕಾದಲ್ಲಿ, ಹೆರಿಗೆ ಸಮಯದಲ್ಲಿ ಯಾವುದೇ ಒಂದು ಸೌಲಭ್ಯ ಪಡೆಯಬೇಕಾದಲ್ಲಿ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರಬೇಕು? 10 ಅಥವಾ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿರಬೇಕು. It will be applicable to such shops or establishment notified by the appropriate government in which 10 or more employees are working. No employer or woman can knowingly employ a woman for work in any establishment during the 6 weeks immediately following her delivery, miscarriage or medical termination of pregnancy. ಅಂದರೆ ಯಾವುದೇ ಆದ ಒಬ್ಬ ಹೆಣ್ಮಗಳು ಈಗ ಅವಳಿಗೆ ಗರ್ಭಪಾತವಾಯಿತು ಅಥವಾ ಹೆರಿಗೆ ಆಯಿತು, ಈ ಆದ ದಿನದಿಂದ ಮುಂದಿನ 6 ವಾರದ ಒಳಗೆ ರೈಟ್ ಯಾರೂ ಕೂಡ ಅವರಿಗೆ ಕೆಲಸಕ್ಕೆ ಇಟ್ಕೋಬಾರದು, ಅಂದರೆ ಕೆಲಸಕ್ಕೆ ಕರೆಯಬಾರದು, ಹಿಂತಿರುಗಿಸಬಾರದು. ಇದನ್ನು ನೆನಪಿಟ್ಕೊಳ್ಳಿ. ಎಷ್ಟು ದಿನ? 6 ವಾರಗಳ ಕಾಲ. ಇಫ್ ಎಟ್ ಆಲ್, ಸಿ, a woman shall be entitled to maternity benefit if she actually worked in an establishment of the employer from whom she is claiming the maternity benefit, and at that time she should have worked at least 80 days in the past 12 months immediately preceding the date of her expected delivery. Simple is nothing but, if at all, just remember, in January she is pregnant, right, and she is about to go for delivery in January. In order to get the benefit from the employer where she is working, in that condition she should have worked at least in the past 3 months. That means 80 days, 80 to 90 days, but the exact term is 80 days. In the past 3 months she should have worked with the same employer where she is present or currently working. In that situation she will get the maternity benefit. ಈಗ ಇದನ್ನಂತೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅಂದರೆ ಯಾವುದೇ ಆದ ಒಂದು ಹೆರಿಗೆ ಪ್ರಯೋಜನವನ್ನು ಪಡಲಿಕ್ಕೆ ಹಿಂದಿನ 12 ತಿಂಗಳಲ್ಲಿ ಒಂದು ಸಂಸ್ಥೆಯಲ್ಲಿ ಕನಿಷ್ಠವಾಗಿ 10 ಜನ ಕೆಲಸ ಮಾಡ್ತಿರಬೇಕು. ಅಂಥ ಒಂದು ಸಂಸ್ಥೆಗೆ ಈ ಷರತ್ತುಗಳು ಅನ್ವಯವಾಗುತ್ತೆ. ಈಗ ಯಾವುದೇ ಆದ ಮಹಿಳೆಯು ಇಂಥ ಸೌಲಭ್ಯವನ್ನು ಪಡೆಯಬೇಕಾದರೆ ಈಗ ಪ್ರಸ್ತುತ ಇರತಕ್ಕಂಥ ಉದ್ಯೋಗದಾತನೊಡೆಗೆ ಅವನ ಸಂಸ್ಥೆಯಲ್ಲಿ ಕನಿಷ್ಠವಾಗಿ ಹಿಂದೆ 80 ದಿನಗಳ ಕಾಲ ಅವಳು ಕೆಲಸ ಮಾಡಿರಬೇಕು. ಅಂದಾಗ ಮಾತ್ರ ಅವಳಿಗೆ ಈ ಹೆರಿಗೆ ಪ್ರಯೋಜನದ ಏನೆಲ್ಲ ಸೌಲಭ್ಯವಿದೆ ಅದು ದೊರೆಯುತ್ತದೆ. ನಾವು ಇಟ್ ಸೇಸ್ ದ್ಯಾಟ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ವಿಚ್ ಎ ವುಮನ್ ಶಾಲ್ ಬಿ ಎಂಟೈಟಲ್ಡ್ ಟು ಮೆಟರ್ನಿಟಿ ಬೆನಿಫಿಟ್ ಶಾಲ್ ಬಿ 26 weeks. ದಟ್ ಮೀನ್ಸ್ ಫಾರ್ 26 weeks she will be payable, and this 26 weeks has splitted in 2 terms. One is, see, before delivery and after delivery. Before delivery, out of this 26 weeks she will be given 8 weeks of maximum before delivery, and the rest 2 weeks will be provided after delivery. And it also says that this is applicable to only for those women who are carrying the second child, up to second child, first and second child, but who are carrying the third child, then she will be entitled for only 12 weeks, not 26 but only 12 weeks. And this 12 weeks is also splitted into 6 weeks before delivery and 6 weeks after delivery. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಯಾವುದೇ ಆದ ಒಬ್ಬ ಮಹಿಳೆಯು
ಡೆಲಿವರಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಈ ಸಂಹಿತೆಯ ಅಡಿಯಲ್ಲಿ 26 ವಾರಗಳ ರಜೆ ಅಂದರೆ ವೇತನದೊಂದಿಗೆ ರಜೆ ಸಿಗುತ್ತೆ. ಈ 26 ವಾರಗಳು ಹೆಂಗಿರುತ್ತಂದರೆ ಇದು ಯಾರಿಗಿರುತ್ತೆ, ಯಾರು ಮಹಿಳೆ ಮೊದಲನೇ ಡೆಲಿವರಿ ಅಥವಾ ಎರಡನೇ ಡೆಲಿವರಿ ಅಂದರೆ ಎರಡನೇ ಹೆರಿಗೆ ಹೋಗ್ತಾ ಇರ್ತಾರೆ ಅಂಥವರಿಗೆ ಮಾತ್ರ 26 ವಾರಗಳ ಸಿಗುತ್ತೆ. ಇದರಲ್ಲಿ ಮೊದಲನೇ 8 ವಾರ ಡೆಲಿವರಿಯ ದಿನಾಂಕದ ಹಿಂದೆ ಇರುತ್ತೆ ಹಾಗೂ ಮುಂದಿನ ಉಳಿದ ವಾರಗಳು ಮುಂದಿನ ಡೆಲಿವರಿ ಆದ ಮೇಲೆ ಅವರಿಗೆ ಈ ವೇತನದೊಂದಿಗೆ ರಜೆಯನ್ನು ನೀಡಲಾಗುತ್ತೆ. ಒಂದು ವೇಳೆ ಅವರು ಮೂರನೇ ಮಗುಗೆ ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದರೆ ಅಂಥವರಿಗೆ ಕೇವಲ 12 ವಾರ ರಜೆ ಸಿಗುತ್ತೆ ಮತ್ತು ಅದು 6 ವಾರ ಡೆಲಿವರಿ ಹಿಂದಿನ ದಿನಾಂಕದಿಂದ ಮತ್ತು 6 ವಾರ ಮುಂದಿನ ದಿನಾಂಕದವರೆಗೆ. ಸೊ ಐ ಥಿಂಕ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು. ಇದು ನಿಮಗೆಲ್ಲರಿಗೆ ಅರ್ಥವಾಗಿರ್ಬೋದು ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ಕ್ವಶನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇಫ್ ಎನಿ ಪರ್ಸನ್ ಇನ್ ಕನ್ವಿಕ್ಷನ್ ಆಫ್ ದಿ ಪ್ರೊವಿಷನ್ಸ್ ಆಫ್ ಮೆಟರ್ನಿಟಿ ಬೆನಿಫಿಟ್ ಆರ್ ಡಿಸ್ಮಿಸಸ್, ಡಿಸ್ಚಾರ್ಜ್, ರಿಡ್ಯೂಸಸ್ ಇನ್ ರ್ಯಾಂಕ್, ಅದರ್ವೈಸ್ ಪೀನಲೈಸಸ್ ಎ ವುಮನ್ employee and fails to provide any maternity benefit to such woman, then he shall be entitled for 6 months of imprisonment and 50,000 of penalty or else both. ಅಂದರೆ ಯಾವುದೇ ಆದ ಒಬ್ಬ ಉದ್ಯೋಗದಾತನು ರೈಟ್ ಯಾರು ಮಹಿಳಾ ಇರ್ತಾರೆ ಅವ್ರು ಡೆಲಿವರಿ ಯಾರು ಹೆರಿಗೆ ಹೋಗ್ತಾ ಇರ್ತಾರೆ ಅವರಿಗೆ ಈ ಹೆರಿಗೆಯ ಸೌಲಭ್ಯವನ್ನು ನೀಡದಿದ್ದರೆ ಅವನಿಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು 50,000 ರೂಪಾಯಿ ದಂಡಗಳನ್ನು ವಿಧಿಸಬಹುದೆಂದು ಈ ಸಂಹಿತೆಯಲ್ಲಿ ನೀಡಲಾಗಿದೆ. ಅದನ್ನು ಇಲ್ಲಿ ಕೊಟ್ಟಿದ್ದೇನೆ, ನೀವು ಬೇಕಾದರೆ ವಿಡಿಯೋ ಪಾಸ್ ಮಾಡಿ ಇದನ್ನು ಓದಬಹುದು. ನೆಕ್ಸ್ಟ್, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಟು ರಿಮೆಂಬರ್. ಸಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ರಿಮೆಂಬರ್ ಸಮ್ ಆಫ್ ದಿ ಫ್ಯಾಕ್ಟ್ಸ್ ಇನ್ ಆರ್ಡರ್ ಟು ಆನ್ಸರ್ ದಿ ಕ್ವಶನ್ಸ್ ಆ್ಯಂಡ್ ಐ ಹ್ಯಾವ್ ಮೆನ್ಷನ್ ಸಮ್ ಆಫ್ ದಿ ಫ್ಯಾಕ್ಟ್ಸ್ ಹಿಯರ್. ಫಸ್ಟ್ ಒನ್ ಈಸ್ ಲೀಸ್ಟ್ ಆಫ್ ಆಕ್ಯುಪೇಷನಲ್ ಡಿಸೀಸಸ್ ಈಸ್ ಗಿವನ್ ಇನ್ ಶೆಡ್ಯೂಲ್ 3 ಆಫ್ ದಿಸ್ ಕೋಡ್. ಅಂದರೆ ಈ ಸಂಹಿತೆಯ 3ನೇ ಅನುಚ್ಛೇದದಲ್ಲಿ ಔದ್ಯೋಗಿಕ ರೋಗಗಳ ಪಟ್ಟಿಯನ್ನು ನೀಡಲಾಗಿದೆ. ಈಗ ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದು, ಈ ಸಂಹಿತೆಯ ಪ್ರಕಾರ ಯಾವ ಅನುಚ್ಛೇದದಲ್ಲಿ ಅಥವಾ ವೇಳಾಪಟ್ಟಿಯಲ್ಲಿ ಔದ್ಯೋಗಿಕ ರೋಗಗಳನ್ನು ಕೊಟ್ಟಿದ್ದಾರೆ ಎಂದು ಕೇಳಿದ್ದಲ್ಲಿ ಅದು 3ನೇದಾಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಶೆಡ್ಯೂಲ್ 4 ಪಾರ್ಟ್ 1. ಶೆಡ್ಯೂಲ್ 4 ಪಾರ್ಟ್ 1 ಟಾಕ್ಸ್ ಅಬೌಟ್ ದ ಲೀಸ್ಟ್ ಆಫ್ ಇಂಜುರೀಸ್ ಡೀಮ್ಡ್ ಟು ಬಿ ಪರ್ಮನೆಂಟ್ ಟೋಟಲ್ ಡಿಸೇಬಲ್ಮೆಂಟ್. ಆ್ಯಂಡ್ ಶೆಡ್ಯೂಲ್ 4 ಪಾರ್ಟ್ 2 it talks about the injuries deemed to be the permanent partial disablement. ಅಂದರೆ ಶೆಡ್ಯೂಲ್ 4ರಲ್ಲಿ ಅದರಲ್ಲಿ ಮೊದಲನೇ ಭಾಗ ಏನು ಹೇಳುತ್ತಂದರೆ ಶಾಶ್ವತ ಒಟ್ಟು ಅಂಗವೈಕಲ್ಯದ ಕಾರಣದ ಗಾಯಗಳ ಅಂದರೆ ಯಾವುದೇ ಆದ ಈ ರೀತಿಯಾದ ಶಾಶ್ವತ ಒಟ್ಟು ಅಂಗವೈಕಲ್ಯಕ್ಕೆ ಕಾರಣವಾಗುವ ಗಾಯಗಳ ಪಟ್ಟಿಯನ್ನು ಇದರಲ್ಲಿ ನೀಡಲಾಗಿದೆ. ಯಾವುದು? ಶೆಡ್ಯೂಲ್ 4 ಭಾಗ 1. ಈಗ ಶೆಡ್ಯೂಲ್ 4 ಭಾಗ 2ರಲ್ಲಿ ಶಾಶ್ವತ ಭಾಗಶಃ ಅಂದರೆ ಪಾರ್ಷಿಯಲ್ ಆಗಿ ಕೇವಲ ಕಾಲು ಹೋಯಿತು, ಕೈ ಹೋಯಿತು, ಈ ರೀತಿಯಾದ ಪಟ್ಟಿಗಳನ್ನು ವೇಳಾಪಟ್ಟಿ ಅಂದರೆ ಶೆಡ್ಯೂಲ್ 4 ಭಾಗ 2ರಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ಶೆಡ್ಯೂಲ್ 5 ಟಾಕ್ಸ್ ಅಬೌಟ್ ದ ಸ್ಕೀಮ್ಸ್ ಅಂಡರ್ ದಿಸ್ ಕೋಡ್. ದಟ್ ಮೀನ್ಸ್ ವಾಟ್ ಎವರ್ ಸ್ಕೀಮ್ಸ್ ಆರ್ ದೇರ್ that are provided in the schedule 5. Next, schedule 5 part B talks about the pension under this code. Do remember this. Pension has been provided in schedule 5 part B, whereas schedule 5 part A talks about, it's not pension, it's gratuity, right? Do remember this. Gratuity ಬಗ್ಗೆ ಯಾವ ಶೆಡ್ಯೂಲ್ ಮಾತಾಡುತ್ತೆ ಎಂದು ಕೇಳಿದ್ದಲ್ಲಿ ಶೆಡ್ಯೂಲ್ 5 ಪಾರ್ಟ್ A ಹಾಗೂ ಪೆನ್ಷನ್ ಬಗ್ಗೆ ಶೆಡ್ಯೂಲ್ 5 ಪಾರ್ಟ್ B ಮಾತಾಡುತ್ತೆ. Next, as per Social Security Code 2020, how many employees should be working with the aid of power in a premises to be called as a factory? ಅಂದರೆ ಈ ಸಂಹಿತೆಯ ಪ್ರಕಾರ ಯಾವ ಒಂದು ಆವರಣವನ್ನು ನೀವು ಫ್ಯಾಕ್ಟ್ರಿ ಎಂದು ಕರೆಯಬಹುದು. ಯಾವುದೇ ಆದ ಆವರಣದಲ್ಲಿ 10 ಜನ, ಇದು ನೆನಪಿಟ್ಕೊಳ್ಳಿ, ಯಾವುದೇ ಆದ ಒಂದು ಆವರಣದಲ್ಲಿ 10 ಜನ ವಿದ್ಯುತ್ ಶಕ್ತಿಯ ಮೂಲಕ ಅಥವಾ ಅದರ ಸಹಾಯದಿಂದ ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಒಂದು ಆವರಣವನ್ನು ಫ್ಯಾಕ್ಟ್ರಿ ಎಂದು ಈ ಸಂಹಿತೆಯ ಪ್ರಕಾರ ಕರೀಬೋದು. ಸೊ ದಯಮಾಡಿ ಇದನ್ನು ಆಕ್ಯುಪೇಷನಲ್ ಔದ್ಯೋಗಿಕ ಸುರಕ್ಷತೆ ಸಂಹಿತೆಯ ಅಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಬೇರೆ ಇದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿಯ ವ್ಯಾಖ್ಯಾನ ಬೇರೆ ಇದೆ. ಸೊ ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಅಲ್ಲಿ ಏನಿದೆ ಅಂದರೆ ಅಲ್ಲಿ 20 ಜನ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದರೆ ಅಂಥ ಒಂದು ಆವರಣವನ್ನು ನೀವು ಫ್ಯಾಕ್ಟ್ರಿ ಎಂದು ಕರೀಬೋದು. ಆದರೆ ಈ ಸಂಹಿತೆಯ ಪ್ರಕಾರ 10 ಜನ ಕೆಲಸ ಮಾಡುತ್ತಿದ್ದು ವಿದ್ಯುತ್ ಶಕ್ತಿಯನ್ನು
ಉಪಯೋಗಿಸುತ್ತಿದ್ದರೆ ಅಂಥ ಒಂದು ಆವರಣವನ್ನು ನೀವು ಫ್ಯಾಕ್ಟ್ರಿ ಎಂದು ಕರೆಯಬಹುದು. ಇವೆರಡನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ನೆನಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಸಮಿತಿಗಳ ಪ್ರಕಾರ ಬೇರೆ ಬೇರೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್, ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ನೀಡ್ ಟು ಬಿ ರಿಮೆಂಬರ್ ಇಸ್ ದ್ಯಾಟ್ ವೇಜ್ ಲಿಮಿಟ್ ಫಾರ್ ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಈಸ್ 18,000 rupees. ಅಂದರೆ ಅಂತಾರಾಜ್ಯ ವಲಸೆ ಕಾರ್ಮಿಕರಿಗೆ ವೇತನದ ಮಿತಿ ಎಷ್ಟಾಗಿರುತ್ತೆ ಅಂದರೆ 18,000 ರೂಪಾಯಿ ವೇತನದ ಮಿತಿ ಆಗಿರುತ್ತೆ. ಸೂಪರ್ ಆನ್ಯುಯೇಷನ್ ಏಜ್, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಸೂಪರ್ ಆನ್ಯುಯೇಷನ್ ಏಜ್ ಅಂದರೆ ಏನಂತ. ಈ ಸಂಹಿತೆಯ ಪ್ರಕಾರ ಸೂಪರ್ ಆನ್ಯುಯೇಷನ್ ಏಜ್ ಅಂದರೆ 58 ವರ್ಷಗಳು. ಇದನ್ನು ನೆನಪಿಟ್ಕೊಳ್ಳಿ. ಸೂಪರ್ ಆನ್ಯುಯೇಷನ್ ಏಜ್ ನಿಮಗೆ ತಿಳಿದಿಲ್ಲ ಅಂದರೆ ವಿಡಿಯೋನ ಸ್ವಲ್ಪ ಹಿಂದಕ್ಕೆ ಒಯ್ಯಿರಿ, ಅಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ತಿಳ್ಕೊಳ್ಳಿ. ಅಷ್ಟು ಮೀರಿ ನಿಮಗೆ ತಿಳಿಯಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು. ಈ ಕೋಡ್ ಅಡಿಯಲ್ಲಿ ಸೂಪರ್ ಆನ್ಯುಯೇಷನ್ ಅಂದರೆ ಸೂಪರ್ ವಾರ್ಷಿಕ ಅಂತ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಸೂಪರ್ ಆನ್ಯುಯೇಷನ್ ಅಂತಲೇ ನಿಮಗೆ ಕೊಡ್ತಾರೆ. ಇದರ ಪ್ರಕಾರ ಸೂಪರ್ ಆನ್ಯುಯೇಷನ್ ಏಜ್ ಅಂದರೆ ಎಷ್ಟು ಅಂದರೆ 58 ವರ್ಷಗಳು. ಇನ್ಶೂರ್ಡ್ ವುಮನ್ ಅಂದರೆ ಯಾರು? ದಟ್ ಮೀನ್ಸ್ ಹೂ ಈಸ್ ಇನ್ಶೂರ್ಡ್ ವುಮನ್? ಎನಿ ವುಮನ್ ಎಂಪ್ಲಾಯಿ ಹೂ ಅಡಾಪ್ಟ್ಸ್ ಎ ಚೈಲ್ಡ್ ಅಪ್ ಟು 3 months of age. Do remember this. Who adopts a child up to 3 months of age is nothing but insured woman. ಅಂದರೆ ವಿಮೆ ಮಾಡಿಸಿದ ಮಹಿಳೆ. ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಹಿಂಗಾಗುತ್ತೆ, ಬಟ್ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕೇಳೋದಿಲ್ಲ, ಡೈರೆಕ್ಟ್ ಕೇಳ್ತಾರೆ. ಇನ್ಶೂರ್ಡ್ ವುಮನ್ ಈ ಸಂಹಿತೆ ಪ್ರಕಾರ ಯಾರು ಎಂದು ಕೇಳಿದ್ದಲ್ಲಿ ಯಾವುದೇ ಆದ ಒಬ್ಬ ಮಹಿಳೆ ಉದ್ಯೋಗಿಯು 3 ತಿಂಗಳ ವಯಸ್ಸಿನ ಮಗುವನ್ನು ದತ್ತಕ್ಕೂ ತೆಗೆದುಕೊಂಡಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ಅಥವಾ ಅಂಥ ಒಬ್ಬ ಮಹಿಳೆಯನ್ನು ನೀವು ಇನ್ಶೂರ್ಡ್ ವುಮನ್ ಎಂದು ಕರೆಯಬಹುದು. ನೆಕ್ಸ್ಟ್, ಬೋರ್ಡ್ ಆಫ್ ಟ್ರಸ್ಟೀಸ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಡೂ ರಿಮೆಂಬರ್, ಬೋರ್ಡ್ ಆಫ್ ಟ್ರಸ್ಟೀಸ್ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ದಲ್ಲಿ ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವಲ್ಲ, ಕೇಂದ್ರ ಸರ್ಕಾರ ಬೋರ್ಡ್ ಆಫ್ ಟ್ರಸ್ಟೀಸನ್ನು ಸ್ಥಾಪನೆ ಮಾಡುತ್ತೆ. ಹಾಗೂ ಇದರ ಎಕ್ಸ್ ಆಫೀಸೋ ಚೇರ್ಮನ್ ಹಿ ವಿಲ್ ಬಿ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್. ಅಂದರೆ ಟ್ರಸ್ಟಿಗಳ ಮಂಡಳಿಯನ್ನು ಕೇಂದ್ರ ಸರ್ಕಾರ ರಚಿಸುತ್ತದೆ ಮತ್ತು ಅದರ ಪದನಿಮಿತ್ತ ಸದಸ್ಯರು ಯಾರಾಗಿರ್ತಾರೆ ಅಂದರೆ ಕೇಂದ್ರ ಭವಿಷ್ಯ ನಿಧಿಯ ಆಯುಕ್ತರು ಇದರ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ. ನೆಕ್ಸ್ಟ್, ಡೈರೆಕ್ಟರ್ ಜನರಲ್. Director General will be ex officio chairman of the State Insurance Corporation. See, the question can be asked like this: who will be the ex officio chairman of the State Insurance Corporation? Then your answer should be Director General. ಅಂದರೆ ಡೈರೆಕ್ಟರ್ ಜನರಲು ರಾಜ್ಯ ವಿಮಾ ನಿಗಮದ ಎಕ್ಸ್ ಆಫೀಸೋ ಅಧ್ಯಕ್ಷರಾಗಿರುತ್ತಾರೆ. ನೆಕ್ಸ್ಟ್, ಸೆಕ್ರೆಟರಿ ಆಫ್ ದಿ ಬಿಲ್ಡಿಂಗ್ ವರ್ಕರ್ಸ್ ವೆಲ್ಫೇರ್ ವಿಲ್ ಬಿ CU. ಹೂ ವಿಲ್ ಬಿ ದಿ ಸೆಕ್ರೆಟರಿ ಆಫ್ ದಿ ಬಿಲ್ಡಿಂಗ್ ವೆಲ್ಫೇರ್ಸ್ ಬೋರ್ಡ್ ಅಂತ ಕೇಳಿದ್ದಲ್ಲಿ ಅದು CU ಆಗಿರ್ತಾರೆ. ಕಟ್ಟಡ ಕಾರ್ಮಿಕ ಕಲ್ಯಾಣ ಕಾರ್ಯದರ್ಶಿ ಯಾರಾಗಿರ್ತಾರೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ CU ಆಗಿರಬೇಕು. ಅಗ್ರೀವ್ಡ್ ಪರ್ಸನ್ ಇನ್ ಕನೆಕ್ಷನ್ ವಿತ್ ದಿ ಡ್ಯೂಸ್ ಕ್ಯಾನ್ ಅಪೀಲ್ ಟು ದಿ ಟ್ರಿಬ್ಯುನಲ್ ವಿದಿನ್ 60 days. ಅಂದರೆ ನೀವು ಯಾವುದೇ ಆದ ಅಪೀಲ್ ಹೋಗಬೇಕಾದಲ್ಲಿ ಎಷ್ಟು ದಿನದಲ್ಲಿ ನೀವು ಅಪೀಲ್ ಹೋಗಬೇಕೆಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 60 ದಿನಗಳಾಗಿರಬೇಕು. ನೆಕ್ಸ್ಟ್, ಟರ್ಮ್ ಆಫ್ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಬೋರ್ಡ್ ಈಸ್ 3 years. ಅಂದರೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಮಂಡಳಿಯ ಅವಧಿ ಎಷ್ಟು ವರ್ಷಗಳಾಗಿರುತ್ತೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 3 ವರ್ಷವಾಗಿರಬೇಕು. ನೆಕ್ಸ್ಟ್, 40 members ಆರ್ ನಾಮಿನೇಟೆಡ್ ಟು ದಿ ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ರಾಜ್ಯ ಸರ್ಕಾರದಿಂದ 40 ಸದಸ್ಯರನ್ನು ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಭದ್ರತಾ ಮಂಡಳಿಗೆ ನಾಮನಿರ್ದೇಶನ ಮಾಡಲಾಗಿರುತ್ತದೆ. ಇದು ನೆನಪಿಟ್ಕೊಳ್ಳಿ. ಎಷ್ಟು ಜನವನ್ನು ನಾಮನಿರ್ದೇಶನ ಮಾಡ್ತಾರೆ? 40 ಸದಸ್ಯರನ್ನು ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರ. ಎದಕ್ಕೆ ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಭದ್ರತಾ ಮಂಡಳಿಗಾಗಿ 40 ಜನರನ್ನು ಅವರು ನಾಮನಿರ್ದೇಶನ ಮಾಡಿರ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಐ ಥಿಂಕ್ ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. For sure, in examination you will get huge marks if at all you try to revise it, you try to read each and every aspect that has been taught in the video. If at all you are new to the channel, you can subscribe. If you like the video, you can share with your friends. And if at all you are not joined the Telegram channel, the link will be provided in the description. Please do join the channel so that you can attend the mock test that will be provided free on the Telegram channel. And by today evening, as I told, the PSI Basoraj DI will be conducting a class on fundamental rights. ಅಂದರೆ ಭಾರತದ ಸಂವಿಧಾನದ ಮೇಲೆ ಅವರು ಮೂಲಭೂತ ಹಕ್ಕುಗಳ ಮೇಲೆ ಒಂದು ಡೀಟೇಲ್ ಆಗಿ 1 ತಾಸಿನ ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಈಸಿ ಆಗುತ್ತೆ ತಿಳ್ಕೊಳ್ಳಿಕ್ಕೆ. ದಯಮಾಡಿ ಅದನ್ನು ನೀವು ನೋಡ್ಬೋದು. ನೀವು ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.